ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡ್ ಎಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ತುಂಬ ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಮಾರ್ಗದರ್ಶನ ಮತ್ತು ಗೈಡೆನ್ಸು, ಸಜೆಷನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸೊ ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಲೆಟ್ಸ್ ಬಿಗಿನ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಬ್ರೇಸ್ಲೆಟ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್. ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಯಾವುದ್ರ ಬಗ್ಗೆ ಗೊಂದಲ ಇದೆ, ಯಾವುದ್ರ ಬಗ್ಗೆ ಕನ್ಫ್ಯೂಷನ್ ಇದೆ, ಅಥವಾ ಯಾವುದ್ರ ಬಗ್ಗೆ ತುಂಬ ದೀರ್ಘವಾಗಿ ಆಲೋಚಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಗೈಡೆನ್ಸ್ ಅಥವಾ ಜನರಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಸಜೆಷನ್ಸ್ ಮತ್ತು ಸಪೋರ್ಟ್ ಇವತ್ತಿನ ರೀಡಿಂಗಲ್ಲಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲ್ ಬ್ರೇಸ್ಲೆಟ್ನ, ಅದು ನಿಮ್ಮ ಇವತ್ತಿನ ರೀಡಿಂಗ್. ನೀವು ಆಲೋಚನೆ ಮಾಡ್ತಾ ಇರೋದ್ರ ಬಗ್ಗೆ, ನಿಮಗೆ ಕನ್ಫ್ಯೂಷನ್ ಇರೋದ್ರ ಬಗ್ಗೆ, ಯಾವುದಾದ್ರ ಬಗ್ಗೆ ಗೊಂದಲ ಇದ್ದರೆ ಅದ್ರ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ ಅವರ ಮಾರ್ಗದರ್ಶನ, ಅವರ ಸಪೋರ್ಟ್, ಅವರ ಗೈಡೆನ್ಸ್ನ ತರ್ತಾ ಇರೋವಂಥದ್ದು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಈ ಬ್ರೇಸ್ಲೆಟ್ನ ಅಷ್ಟೊತ್ತಿಂದ ಮೂವ್ ಮಾಡ್ತಾ ಇದ್ದೀನಿ ನಾನು ಒಂದು ಡೈರೆಕ್ಷನಿಂದ ಇನ್ನೊಂದು ಡೈರೆಕ್ಷನ್ಗೆ. ಸೊ ಇಟ್ ಲುಕ್ಸ್ ಲೈಕ್ ಡಿವೈನ್ ಇಂಟರ್ವೆನ್ಷನ್ ಥರ. ನೀವು ಅಂದ್ಕೊಂಡಿರೋ ಥರ ಯಾವುದಾದ್ರೂ ಆಗ್ತಿಲ್ಲ ಅಂತಂದರೆ, ಯಾವುದಾದ್ರೂ ಬಗ್ಗೆ ಕನ್ಫ್ಯೂಷನ್ನು ಅಥವಾ ಕ್ಲಾರಿಟಿ ಇಲ್ಲ ಅಂತಂದರೆ, ಇದು ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಇದು ಈ ರೀತಿ ಇರಬೇಕಾಗಿತ್ತು, ಇನ್ನು ಎಷ್ಟು ದಿನ ತೊಗೊಳುತ್ತೆ, ಅಥವಾ ಇದು ಯಾವಾಗ ಆಗುತ್ತೆ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಮೈಂಡಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಇವಾಗ ಹೇಳ್ತಾ ಇರೋವಂಥದ್ದು, ದೇರ್ ಇಸ್ ಸಮ್ ಮೂವ್ಮೆಂಟ್, ಎನರ್ಜಿ ಮೂವ್ ಆಗ್ತಾ ಇರೋದು, ಅಥವಾ ಎನರ್ಜಿ ಚೇಂಜ್ ಆಗ್ತಾ ಇರೋದು, ಶಿಫ್ಟ್ ಆಗ್ತಾ ಇರೋದು. ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿ ಸಿಚುವೇಶನ್ ಚೇಂಜ್ ಆಗೋದು, ಅಥವಾ ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಸಿಚುವೇಶನ್ ಕ್ರಿಯೇಟ್ ಆಗೋದು, ನಿಮಗೆ ಅನುಕೂಲ ಆಗೋ ರೀತಿ, ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಆಗೋ ರೀತಿ. ಸೊ ಕೆಲವೊಂದು ನೀವು ಅಂದ್ಕೊಂಡಂಗೆ ಆಗಲಿಲ್ಲ, ಅಥವಾ ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಆಗ್ತಿದ್ರೆ, ಆ್ಯಕ್ಚುಲಿ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ಸ್ ಅ ಬ್ಲೆಸ್ಸಿಂಗ್. ನಿಮಗೆ ಆ ಬ್ಲೆಸ್ಸಿಂಗ್ ಇವಾಗ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ದೇ ಇರ್ಬೋದು, ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ಬೋದು, ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು, ಸ್ವಲ್ಪ ಭಯ ಕೂಡ ಆಗ್ಬೋದು, ಯಾಕೆ ಇದು ಈ ರೀತಿ ಆಗ್ತಿದೆ ಅಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದೇರ್ ಇಸ್ ಅ ಪ್ಲ್ಯಾನ್, ದೇರ್ ಇಸ್ ಅ ಡಿವೈನ್ ಪ್ಲ್ಯಾನ್. ಸೊ ಈ ಚೇಂಜಸ್ ಎಲ್ಲ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟು. ಕೆಲವೊಂದು ಆ ಬ್ಯಾಕ್ಗ್ರೌಂಡಲ್ಲಿ ಎನರ್ಜಿ ಶಿಫ್ಟ್ ಆಗೋದು, ಎನರ್ಜಿ ಚೇಂಜಸ್ ಆಗೋದು, ಅದೆಲ್ಲ ತುಂಬ ನೆಸಸರಿ ಈ ಸಮಯದಲ್ಲಿ. ಯಾಕೆಂದರೆ ವಿ ಆರ್ ಮೂವಿಂಗ್ ದ ಎನರ್ಜೀಸ್ ಅರೌಂಡ್, ನಿಮಗೆ ಅನುಕೂಲ ಆಗೋ ಥರ ಸಿಚುವೇಶನನ್ನು ಕ್ರಿಯೇಟ್ ಮಾಡೋದಕ್ಕೆ. ನಿಮ್ಮ ಪ್ರಕಾರ ಒಂದು ಔಟ್ಕಮ್ ಅಥವಾ ಒಂದು ಸಿಚುವೇಶನು ಈ ರೀತಿ ಆಗಿದ್ದಿದ್ರೆ ಸರಿ ಇರ್ತಿತ್ತು ಅಂತ ಅನಿಸ್ತಿರ್ಬೋದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಯೂನಿವರ್ಸ್ದು ಐಡಿಯಾನೇ ಬೇರೆ ಇದೆ ನಿಮಗೋಸ್ಕರ. ಸೊ ಹಾಗಾಗಿ ಟ್ರಸ್ಟಿಂದ ಹೈಯರ್ ಪಾಸಿಬಿಲಿಟೀಸ್, ಟ್ರಸ್ಟ್ ಇನ್ ದ ಹೈಯರ್ ಗೈಡೆನ್ಸ್, ಡಿವೈನ್ ಗೈಡೆನ್ಸ್ ಈ ಸಮಯದಲ್ಲಿ. ಸೊ ಐ ಟ್ರಸ್ಟ್ ದ ಡಿವೈನ್ ಗೈಡೆನ್ಸ್ ಅಂತ ನಿಮ್ಮ ಮೊದಲನೇ ಅಫರ್ಮೇಷನು ಅಥವಾ ಮೊದಲನೇ ಸಜೆಷನ್ ಅಥವಾ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರುವಂಥದ್ದು. ಎರಡನೇದು, ಆತಂಕ ಪಟ್ಕೊಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇದು ಈ ರೀತಿ ಆಗ್ತಿಲ್ಲ, ಅಥವಾ ಡಿಲೇ ಆಗ್ತಿದೆ, ಅಥವಾ ಕನ್ಫ್ಯೂಷನ್ ಆಗ್ತಾ ಇದೆ, ಅಥವಾ ಇದು ಈ ರೀತಿ ಆಗಬೇಕಿತ್ತು ಅನ್ನೋ ಥರ ಸ್ವಲ್ಪ ಗೊಂದಲಗಳಿದ್ದರೆ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು, ಟೆನ್ಷನ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಆರಾಮಾಗಿರಿ, ರಿಲ್ಯಾಕ್ಸ್ಡ್ ಆಗಿರಿ. ಯಾಕೆಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರುವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಬೆಟರ್ ಆಗಿರುವಂಥ ಆಪರ್ಚುನಿಟಿ ಬರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಅಂದ್ಕೊಂಡಿದ್ದ ಜಾಬ್ಗೆ ನಿಮ್ಗೆ ಆ ಪರ್ಟಿಕ್ಯುಲರ್ ಜಾಬ್ ಸಿಗದೆ ಇದ್ರೂ ಯು ವಿಲ್ ಗೆಟ್ ಅ ಬೆಟರ್ ಆಪರ್ಚುನಿಟಿ ಆರ್ ಅ ಬೆಟರ್ ಜಾಬ್. ನೀವು ಈ ವ್ಯಕ್ತಿ ಜೊತೆ ತುಂಬ ಖುಷಿಯಾಗಿರ್ತೀನಿ, ಈ ವ್ಯಕ್ತಿ ಇದ್ದಿದ್ರೆ ನನ್ನ ಜೀವನದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಾಯಿತ್ತು ಅಂತೆಲ್ಲ ಅಂದ್ಕೊಂಡಿದ್ರೆ, ಜಸ್ಟ್ ಆನ್ ಎಕ್ಸಾಂಪಲ್ಗೋಸ್ಕರ, ದೇರ್ ಇಸ್ ಅ ಬೆಟರ್ ಪ್ಲ್ಯಾನ್. ಗ್ರೂಪ್ ನಂಬರ್ 1 ಈ ವ್ಯಕ್ತಿ ಅಲ್ಲ, ಈ ಆಪರ್ಚುನಿಟಿ ಈ ಜಾಬ್ ಅಲ್ಲ, ಅದಕ್ಕಿಂತ ಬೆಟರ್ ಆಗಿರೋದು, ಅದಕ್ಕಿಂತ ಖುಷಿ ಕೊಡುವಂಥದ್ದು, ಅದಕ್ಕಿಂತ ತೃಪ್ತಿ ಕೊಡುವಂಥದ್ದು, ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು, ಅದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿ ಆ ಕಂಫರ್ಟ್ನ ಕ್ರಿಯೇಟ್ ಮಾಡುವಂಥ ಆಪರ್ಚುನಿಟೀಸ್ನ ಯೂನಿವರ್ಸ್ ಅಥವಾ ಡಿವೈನ್, ಆ ಹೈಯರ್ ಪವರ್ಸು ಆ ಬ್ಯಾಕ್ಗ್ರೌಂಡಲ್ಲಿ ಎನರ್ಜಿನ ಶಿಫ್ಟ್ ಮಾಡ್ತಾ ಇರೋದು, ಮೂವ್ ಮಾಡ್ತಾ ಇರೋದು. ಸೊ ಈ ಥರ ಆಗಬೇಕಾದ್ರೆ ಕೆಲವೊಂದು ಸಲ ಡಿಲೇ ಅಂತ ಅನ್ನಿಸ್ಬೋದು ನಮಗೆ. ಫೋರ್ ಫ್ರಂಟಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ನಮಗೆ ಕಾಣಿಸ್ತಾ ಇರೋದು, ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಇಟ್ಸ್ ಹ್ಯಾವ್ ಅ ಲಿಟಲ್ ಪೇಷನ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸ್ವಲ್ಪ ಪೇಷನ್ಸ್ ಆಗಿರಿ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಯಾವಾಗಲೂ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದಾಗ
ಈ ಅಫರ್ಮೇಷನನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ದೆರ್ ಇಸ್ ಅ ಬೆಟರ್ ಪ್ಲ್ಯಾನ್ ಅಂತ ಹೇಳಿ. ಈ ರೀತಿ ಆಗ್ತಿಲ್ಲ ಅಂದರೆ ಐ ಆಮ್ ಶ್ಯೂರ್ ದೆರ್ ಇಸ್ ಅ ಬೆಟರ್ ಪ್ಲ್ಯಾನ್ ಅಂತ ಹೇಳಿ ಕೀಪ್ ಅಫರ್ಮಿಂಗ್ ದ್ಯಾಟ್, ಸೊ ದ್ಯಾಟ್ ಯೂನಿವರ್ಸಿಗೆ ನಾವು ಜಾಗ ಮಾಡಿಕೊಡೋದಕ್ಕೆ ನಾವು ಅಂದ್ಕೊಂಡಿದ್ದೇ ಆಗಬೇಕು ಅಂತಿಲ್ಲ ಯಾವಾಗಲೂ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿರೋದಿಲ್ಲ ಯಾವುದು ಶಾರ್ಪ್ ಆಬ್ಜೆಕ್ಟು, ಯಾವುದ್ರ ಜೊತೆ ಆಟ ಆಡಿದ್ರೆ ನಮಗೆ ಹಾನಿ ಆಗುತ್ತೆ ಅಥವಾ ನಮಗೆ ನೋವಾಗುತ್ತೆ ಅನ್ನೋದು. ಬಟ್ ತಂದೆ ತಾಯಿಗೆ ಅಂದರೆ ಸ್ವಲ್ಪ ಇನ್ನು ತಿಳ್ಕೊಂಡಿರೋರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಆ ಎಕ್ಸಾಂಪಲ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಯೂನಿವರ್ಸ್ ನೋಸ್ ಬೆಟರ್ ಯಾವ ಆಪ್ಷನ್ ನಿಮಗೆ ನಿಮ್ಮ ಗ್ರೋತ್ಗೆ ಅನುಕೂಲ ಆಗುವಂಥದ್ದು, ನಿಮಗೆ ಆ್ಯಕ್ಚುಲ್ ಆಗಿ ಖುಷಿನ ತರುವಂಥದ್ದು, ಟೆಂಪ್ರರಿ ಅಲ್ಲ ಲಾಂಗ್ ಟರ್ಮ್ ಖುಷಿನ ತರುವಂಥದ್ದು. ಸೊ ವಿ ಆರ್ ಬ್ರಿಂಗಿಂಗ್ ಆ ಥರ ಆಪರ್ಚುನಿಟೀಸ್ನ ಆ ಥರ ಐಡಿಯಾಸ್ನ. ಸೊ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಯಾಕಂದರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಟೈಟಾಗಿ ಕಚ್ಕೊಂಡು, ಅಂದರೆ ನನ್ನ ಜಾ ಎಲ್ಲ ಟೈಟಾಗಿ ಮಾತಾಡ್ತಾ ಇರೋ ಥರ ಇದೆ, ನನ್ನ ಹಾರ್ಟನ್ನು ಶ್ರಿಂಕ್ ಮಾಡ್ಕೊಂಡು ಮಾತಾಡ್ತಾ ಇರೋ ಥರ ಇದೆ. ಟೆನ್ಷನಲ್ಲಿ, ಫ್ರಸ್ಟ್ರೇಷನಲ್ಲಿ, ಯಾಕಿದೇ ರೀತಿ ಅಲ್ಲ ಅನ್ನೋ ಥರ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎರಡು ಕೈನೂ ಶೇಕ್ ಮಾಡಿ, ನಿಮ್ಮ ಶೋಲ್ಡರ್ ಟೈಟ್ ಆಗಿದ್ದರೆ, ಈಗ ಸದ್ಯದಲ್ಲಿ ನಿಮ್ಮ ಶೋಲ್ಡರ್ ಯಾವ ಥರ ಇದೆ, ಟೈಟಾಗಿ ಹಿಡ್ಕೊಂಡಿದ್ದೀರಾ ಅಥವಾ ಲೂಸ್ ಆಗಿಬಿಟ್ಟಿದ್ದೀರಾ, ನಿಮ್ಮ ಶೋಲ್ಡರಲ್ಲಿ ಟೆನ್ಷನ್ ಇದೆಯಾ, ಸೊ ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಶೋಲ್ಡರ್ನ ಹಾಗೆ ಮೂವ್ ಮಾಡಿ, ಡೀಪಾಗಿ ಬ್ರೆತ್ ತೊಗೊಂಡು, ಡೀಪ್ ಬ್ರೆತ್ ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್ ಮಾಡಿ ಆ್ಯಂಡ್ ರಿಲ್ಯಾಕ್ಸ್. ದೇರ್ ಈಸ್ ಅ ಬೆಟರ್ ಪ್ಲ್ಯಾನ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಸ್ಟಾರ್ಟಿಂಗಲ್ಲಿ ಬರ್ತಾ ಇರುವಂಥ ಮೆಸೇಜಸ್ಸು. ಲೆಟ್ಸ್ ಸಿ ಇನ್ನು ಏನು ಹೇಳ್ತಾರೆ ಅಂತ ಹೇಳಿ. ಆ್ಯಕ್ಚುಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಕಲರ್ಫುಲ್ ಆಗಿರುವಂಥ ಆಪರ್ಚುನಿಟೀಸ್ ಅಥವಾ ಆಪ್ಷನ್ಸು ನಿಮ್ಮ ಡೈರೆಕ್ಷನಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರೋದು ಅಥವಾ ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು ಆ ಪರ್ಟಿಕ್ಯುಲರ್ ಐಡಿಯಾಗೆ ಅಥವಾ ಪರ್ಟಿಕ್ಯುಲರ್ ಪ್ಲ್ಯಾನಿಗೆ. ಇನ್ನೂ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ. ತುಂಬ ಜನರಲ್ ಆಗಿ ಓಪನ್ ಆಗಿರುವಂಥ ರೀಡಿಂಗ್ ಥರ ಇದೆ. ಸೊ ಯಾರಿಗೆ ಯಾವ ಸಿಚುವೇಷನಲ್ಲಿ ಇದು ಅನ್ವಯಿಸ್ತಾ ಇದೆ, ಜಸ್ಟ್ ಗೋ ವಿತ್ ದ್ಯಾಟ್. ನಿಮಗೆ ಈ ಸಮಯದಲ್ಲಿ ಯಾವುದು ನಿಮ್ಮ ಮೈಂಡಿಗೆ ಬರ್ತಾ ಇದೆ, ಜಸ್ಟ್ ಗೋ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್. ಅಬ್ಸಲ್ಯೂಟ್ಲಿ ಈ ಕಾರ್ಡಲ್ಲಿ ತೋರಿಸ್ತಾ ಇರುವಂಥದ್ದು ಡೋಂಟ್ ವರಿ ಬಿ ಹ್ಯಾಪಿ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ಡಾಲ್ಫಿನ್ ಎನರ್ಜಿ ಈಸ್ ಆಲ್ವೇಸ್ ಅಬೌಟ್ ಫನ್. ಅಷ್ಟೊಂದು ತಲೆ ಕೆಡಿಸ್ಕೊಳ್ದೇ ಇರೋವಂಥದ್ದು, ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ನಂಬೋದು, ಯೂನಿವರ್ಸ್ನ ನಂಬೋದು, ಯೂನಿವರ್ಸ್ ಡಿವೈನ್ ಪ್ಲ್ಯಾನ್ ಮೇಲೆ ನಂಬಿಕೆ ಇಟ್ಕೊಳ್ಳೋದು. ನಮಗೆಲ್ಲ ಗೊತ್ತಾಗಬೇಕಂತಿಲ್ಲ, ನಮಗೆ ಎಲ್ಲನೂ ಕಾಣಿಸ್ಬೇಕಂತಿಲ್ಲ ಮುಂದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾವೀಗ ಮುಂದೆ ಇಡ್ತಾ ಇರೋ ಒಂದೇ ಒಂದು ಸ್ಟೆಪ್ಪು, ಅಷ್ಟು ಮಾತ್ರ ಕ್ಲಾರಿಟಿ ಇದ್ದರೆ ಸಾಕು. ಯಾಕೆಂದರೆ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗಿರುವಂಥ ಕ್ಲಾರಿಟಿ ಯೂನಿವರ್ಸು ಅಥವಾ ಹೈಯರ್ ಪವರ್ಸು ನಮಗೆ ತರ್ತಾರೆ. ಸೊ ಹಾಗಾಗಿ ಲೆಟ್ ಮಿ ಜಸ್ಟ್ ಪ್ಲೇ ಈಗಿರೋ ಜಾಗದಲ್ಲಿ ಆ್ಯಂಡ್ ದೆನ್ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪು ಸ್ಲೋ ಆಗಿ ಮೂವ್ ಆಗೋಣ. ಸೊ ಡೋಂಟ್ ವರಿ ಬಿ ಹ್ಯಾಪಿ. ಸೊ ಬೇಸಿಕ್ಲಿ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು ಡೋಂಟ್ ವರಿ ಬಿ ಹ್ಯಾಪಿ. ದೇರ್ ಈಸ್ ಅ ಬೆಟರ್ ಪ್ಲ್ಯಾನ್. ಗ್ರೂಪ್ ನಂಬರ್ 1, ದೇರ್ ಈಸ್ ಅ ಬೆಟರ್ ಪ್ಲ್ಯಾನ್. ಎಲ್ಲ ಕಾರ್ಡ್ಸೂ ಅಷ್ಟೇ ರೇನ್ಬೋ. ಐ ಆಮ್ ನಾಟ್ ಸರ್ಪ್ರೈಸ್ಡ್ at all. like ಇದರಲ್ಲೂ ವಿ ಹ್ಯಾವ್ ರೇನ್ಬೋ ಕಲರ್ಸ್ ಆ್ಯಂಡ್ ದೆನ್ ವಿ ಹ್ಯಾವ್ ರೇನ್ಬೋಸ್ ನೋಡ್ತಿರ್ಬೋದು ನೀವು ಇತ್ತೀಚೆಗೆ ನಿಮ್ಮ ಸೈನ್ ಆಗಿ, ಅಥವಾ ಮಲ್ಟಿ ಕಲರ್ ಈ ಪ್ರಿಸಮ್ ಬಾಲ್ ಅಂತ ಹೇಳ್ತಾರಲ್ಲ, ಆ ಪ್ರಿಸಮ್ ಬಾಲಲ್ಲಿ ಎಷ್ಟೊಂದು ಥರ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇರೋದು. ಸೊ ದೇರ್ ಆರ್ ಮಲ್ಟಿಪಲ್ ಪಾಸಿಬಿಲಿಟೀಸ್. ಗ್ರೂಪ್ ನಂಬರ್ 1 ಈ ಪ್ರಿಸಮ್ ಬಾಲ್ ಒಳಗಡೆ ನಾವು ಲೈಟ್ ಬಿಟ್ಟಾಗ ಅದು ಎಷ್ಟೊಂದು ಡೈರೆಕ್ಷನಲ್ಲಿ ಮಲ್ಟಿಪಲ್ ಕಲರ್ಸ್, ಮಲ್ಟಿಪಲ್ ಡೈರೆಕ್ಷನ್, ಮಲ್ಟಿಪಲ್ ಲೇಯರ್ಸ್ ಇರುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದೇರ್ ಈಸ್ ಎಂಡ್ಲೆಸ್ ಪಾಸಿಬಿಲಿಟಿ, ಲೈಕ್ ಇನ್ಫಿನಿಟ್ ಪಾಸಿಬಿಲಿಟೀಸ್, ಇನ್ಫಿನಿಟ್ ಅಬಂಡೆನ್ಸ್, ಇನ್ಫಿನಿಟ್ ಗುಡ್ ಲಕ್. ಬಟ್ ನಾವು ಅದಕ್ಕೆ ಓಪನ್ ಆಗಿದ್ದೀವ ಅನ್ನೋದು ಪ್ರಶ್ನೆ ಇಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಅಕ್ಸೆಪ್ಟ್ ದಿಸ್ ರೇನ್ಬೋ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು. ವಿ ಹ್ಯಾವ್ ಗುಡ್ ಫಾರ್ಚ್ಯೂನ್, ಇನ್ವೈಟ್ ಮ್ಯಾಜಿಕ್ ಇನ್ ಗುಡ್ ಫಾರ್ಚ್ಯೂನ್. ಮತ್ತು ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರುವಂಥ ಸಿಚುವೇಶನ್, ಬೆಟರ್ ಆಗಿರುವಂಥ ಆಪರ್ಚುನಿಟಿ, ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್, ಲಾಂಗ್ ಟರ್ಮ್ ಕಂಫರ್ಟ್ ಯೂನಿವರ್ಸು ಅಥವಾ ನಿಮ್ಮ ಹೈಯರ್ ಪವರ್ಸು ನಿಮ್ಮ ಡೈರೆಕ್ಷನಲ್ಲಿ ತರ್ತಾ ಇರೋದು. ಸೊ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಬೇಡಿ. ಇದು ಸ್ವಲ್ಪ ಸ್ಲೋ ಇದ್ದರೆ ಅಥವಾ ನಾವು ಅಂದ್ಕೊಂಡಿರೋ ಥರ ಆಗ್ತಿಲ್ಲ ಅಂತ ಅಂದ್ರೂ ದೇರ್ ಈಸ್ ಅ ಬೆಟರ್ ಪ್ಲ್ಯಾನ್. ಡೋಂಟ್ ವರಿ, ರಿಲ್ಯಾಕ್ಸ್. ಸೊ ನಿಮಗೆ ಆ್ಯಕ್ಚುಲಿ ಸಮಾಧಾನ ಹೇಳೋದಕ್ಕೆ ಬಂದಿರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೇ ಬಿ ಇತ್ತೀಚೆಗೆ ಸ್ವಲ್ಪ ಟೆನ್ಷನ್ ಆಗಿರ್ಬೋದು, ನಿಮ್ಮ ಶೋಲ್ಡರು, ಜಾ ಎಲ್ಲ ಟೈಟ್ ಆಗಿರ್ಬೋದು, ಶೋಲ್ಡರ್ ಮೇಲೆ ಇಡೀ ಪ್ರಪಂಚನ ಹೊತ್ಕೊಂಡಿರುವಂಥ ಒಂದು ಪೇನ್ ಇರ್ಬೋದು ನಿಮ್ಮ ಶೋಲ್ಡರಲ್ಲಿ. ಸೊ
ರಿಲ್ಯಾಕ್ಸ್. ನಾನೇನೇ ರಿಲ್ಯಾಕ್ಸ್ ಮಾಡ್ಬೇಕು ಅನಿಸ್ತಾ ಇದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಯಾಕೆಂದರೆ ಒಂದೇ ಸಮ ನಾನು ಉಸಿರು ಹಿಡಿದು ಮಾತಾಡ್ತಾ ಇರೋ ಥರ ಇದೆ. ಐ ವಾಂಟ್ ಟು ರಿಲ್ಯಾಕ್ಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ಐ ಜಸ್ಟ್ ವಾಂಟ್ ಟು ಸ್ಟಾಪ್ ರೆಕಾರ್ಡಿಂಗ್, ಒಂದು ಸ್ವಲ್ಪ ಡೀಪ್ ಬ್ರೆತ್ ತೊಗೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ನಿಮ್ಮ ರೀಡಿಂಗ್ನ ಕಂಟಿನ್ಯೂ ಮಾಡಬೇಕಂತ ಅನ್ನಿಸ್ತಾ ಇದೆ. ಸೊ ವಾಟ್ ಆರ್ ಯು ಡೂಯಿಂಗ್ ಗ್ರೂಪ್ ನಂಬರ್ 1? ರಿಲ್ಯಾಕ್ಸ್. ದೇರ್ ಇಸ್ ಅ ಬೆಟರ್ ಪ್ಲ್ಯಾನ್, ದೇರ್ ಇಸ್ ಅ ಬೆಟರ್ ಆಪರ್ಚುನಿಟಿ ಆ್ಯಂಡ್ ಯು ಡಿಸರ್ವ್ ಈ ಆಪರ್ಚುನಿಟಿನ. ಆ್ಯಂಡ್ ನಮಗೆ ಕಣ್ಣಿಗೆ ಕಾಣಿಸಿಲ್ಲ ಅಂದ ಮಾತ್ರಕ್ಕೆ ಅಥವಾ ಏನೂ ಆಗ್ತಿಲ್ಲ ಅನ್ನೋ ಮಾತ್ರಕ್ಕೆ ಏನೂ ಆಗ್ತಿಲ್ಲ ಅಥವಾ ಏನೂ ಮಾಡ್ತಿಲ್ಲ ಯೂನಿವರ್ಸ್ ಅಂತ ಅರ್ಥ ಅಲ್ಲ. ಬ್ಯಾಕ್ಗ್ರೌಂಡಲ್ಲಿ ಎನರ್ಜೆಟಿಕ್ಲಿ ಏನೇನು ಶಿಫ್ಟ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಟ್ರಸ್ಟ್ ಇನ್ ದ ಪ್ಲ್ಯಾನ್, ಟ್ರಸ್ಟ್ ಇನ್ ದ ಯೂನಿವರ್ಸ್ ಆ್ಯಂಡ್ ರಿಲ್ಯಾಕ್ಸ್. ಗ್ರೂಪ್ ನಂಬರ್ 1. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಟೆಲ್ ಯು. ಈ ಸಮಯದಲ್ಲಿ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಫೇಸ್ ಯುವರ್ ಫಿಯರ್ಸ್. ಈ ಆಪರ್ಚುನಿಟಿ ಬಂದಾಗ ಅಥವಾ ಈ ಸಿಚುವೇಷನಲ್ಲಿ ನಿಮ್ಮ ಧೈರ್ಯನ ಟೆಸ್ಟ್ ಮಾಡ್ತಾ ಇರ್ಬೋದು ಯೂನಿವರ್ಸ್ ಅಥವಾ ನಿಮ್ಮ ಹೈಯರ್ ಪವರ್ಸ್. ನಿಮ್ಮ ಎಷ್ಟರ ಮಟ್ಟಿಗೆ ನಿಮಗೆ ಏನನ್ನು ಪ್ರೇ ಮಾಡ್ತಾ ಇದ್ದೀರಾ ಅದು ಬೇಕು ಅನ್ನೋದನ್ನು ಟೆಸ್ಟ್ ಮಾಡ್ತಿರ್ಬೋದು. ಸೊ ಎಷ್ಟು ಸ್ಟ್ರಾಂಗಾಗಿ ನಿಮ್ಮ ವಿಲ್ ಪವರಲ್ಲಿ, ನಿಮ್ಮ ಡಿಟರ್ಮಿನೇಷನಲ್ಲಿ, ನಿಮ್ಮ ಆ ಸ್ಟ್ರೆಂತಲ್ಲಿ ನೀವು ನಿಂತ್ಕೊಳ್ತೀರಾ. ಇಲ್ಲ, ನಾನು ಈ ಡೈರೆಕ್ಷನಲ್ಲೇ ಹೋಗ್ತೀನಿ, ನನಗೆ ಈ ಥರ ಒಂದು ಜೀವನನ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಪರವಾಗಿಲ್ಲ, ನಾನು ಆ ದೃಢತೆಯಲ್ಲಿ, ಕಾನ್ಫಿಡೆನ್ಸಲ್ಲಿ, ಕನ್ವಿಕ್ಷನಲ್ಲಿ ನಾನು ಮುಂದೆ ಹೋಗ್ತೀನಿ ಈ ಡೈರೆಕ್ಷನಲ್ಲಿ ಅಂತ ಹೇಳಿ ಎಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀರಾ, ಎಷ್ಟು ಸ್ಟ್ರಾಂಗಾಗಿ ನಿಮಗೆ ಬೇಕು ಇದು ಅಂತ ಕೂಡ ಯೂನಿವರ್ಸ್ ಈ ಸಮಯದಲ್ಲಿ ಟೆಸ್ಟ್ ಮಾಡ್ತಿರ್ಬೋದು ನಿಮ್ಮನ್ನು. ಸೊ ಡೋಂಟ್ ಗಿವ್ ಅಪ್. ಮೊದಲನೇ ಮೆಸೇಜು ಡೋಂಟ್ ವರಿ, ಬಿ ಹ್ಯಾಪಿ, ದೆರ್ ಇಸ್ ಅ ಬೆಟರ್ ಪ್ಲ್ಯಾನ್, ಡಿವೈನ್ ಪ್ಲ್ಯಾನ್. ಎರಡನೇದು ಫೇಸ್ ಯುವರ್ ಫಿಯರ್ಸ್ ಮತ್ತು ಡೋಂಟ್ ಕ್ವಿಟ್, ಡೋಂಟ್ ಗಿವ್ ಅಪ್. ನೀವು ನಡೀತಾ ಇರೋ ದಾರಿನ ಅಥವಾ ನಿಮ್ಮ ಡ್ರೀಮ್ಸನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡಿ. ಯಾಕೆಂದರೆ ಈ ಸಮಯದಲ್ಲಿ ದೆರ್ ಇಸ್ ಸಮ್ ಕೈಂಡ್ ಆಫ್ ಟೆಸ್ಟ್. ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಮಗೆ ಇದು ಬೇಕು ಅಥವಾ ಎಷ್ಟರ ಮಟ್ಟಿಗೆ ನೀವು ರೆಡಿ ಇದ್ದೀರಾ ಈ ಒಂದು ಲೈಫ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅನ್ನೋಂಥ ಒಂದು ಟೆಸ್ಟ್ ನಡೀತಾ ಇರ್ಬೋದು. ಆ್ಯಂಡ್ ವಿ ಹ್ಯಾವ್ ಫೀನಿಕ್ಸ್ ಎನರ್ಜಿ ಬಾಟಮ್ ಆಫ್ ದ ಡೆಕ್. ಸೊ ಫೀನಿಕ್ಸ್ ಎನರ್ಜಿ, ನ್ಯೂ ಬಿಗಿನಿಂಗ್ಸ್, ಆಬ್ಸಲ್ಯೂಟ್ಲಿ ಎನರ್ಜೀಸ್ ಆರ್ ವಂಡರ್ಫುಲ್ ಆ್ಯಕ್ಚುಲಿ ಗ್ರೂಪ್ ನಂಬರ್ 1. ಮತ್ತು ಈ ಕಾರ್ಡಲ್ಲೂ ನೋಡಿದ್ರೆ ದೆರ್ ಇಸ್ ಕೈಂಡ್ ಆಫ್ ರೇನ್ಬೋ ಮಲ್ಟಿ ಕಲರ್ ಎನರ್ಜಿ. ಸೊ ಲಾಟ್ ಶಿಫ್ಟಿಂಗ್, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಎಷ್ಟೊಂದು ಶಿಫ್ಟ್ ಆಗ್ತಾ ಇದೆ ಈ ಸಮಯದಲ್ಲಿ. ದಿಸ್ ಈಸ್ ದ ಟೈಮ್ ನಿಮ್ಮ ಡಿಸಿಪ್ಲಿನನ್ನು ಜಾಸ್ತಿ ಮಾಡೋದು, ನಿಮ್ಮ ವಿಲ್ ಪವರ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಭಯನ ನೀವು ಫೇಸ್ ಮಾಡೋದು. ಏನು ನಿಮ್ಮನ್ನು ತಡೀತಾ ಇದೆ ಅದನ್ನು ಆ್ಯಕ್ಚುಲಿ ಫೇಸ್ ಮಾಡಿ ಆ ಬ್ಯಾರಿಯರ್ನ ಬ್ರೇಕ್ ಮಾಡೋದು. ಸೊ ದಿಸ್ ಇಸ್ ದ ಟೈಮ್ ಟು ಫೇಸ್ ಯುವರ್ ಫಿಯರ್. ನೀವು ನಡೀತಾ ಇರೋಂತಹ ಹಾದಿನಲ್ಲಿ ಅಥವಾ ನೀವು ಅಚೀವ್ ಮಾಡಬೇಕು ಅಂದ್ಕೊಳ್ತಾ ಇರೋ ಗೋಲಲ್ಲಿ ಇಟ್ ಈಸ್ ದ ಟೈಮ್ ಟು ಫೇಸ್ ಯುವರ್ ಫಿಯರ್ ಆ್ಯಂಡ್ ಟ್ರಸ್ಟ್ ಇನ್ ದ ಡಿವೈನ್ ಟೈಮಿಂಗ್ ಆರ್ ದ ಡಿವೈನ್ ಪ್ಲ್ಯಾನ್. ಬಿಕಾಸ್ ನೀವು ಒಬ್ಬರೇ ಇಲ್ಲ ಇದರಲ್ಲಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ ಈ ರೇನ್ಬೋ ಬ್ಲೆಸ್ಸಿಂಗ್ ಕಡೆ. ಆ್ಯಂಡ್ ದೆರ್ ಇಸ್ ಗುಡ್ ಫಾರ್ಚ್ಯೂನ್ ಹಿಯರ್. ಗುಡ್ ಫಾರ್ಚ್ಯೂನ್ ಇಸ್ ಮನಿ, ಗುಡ್ ಲಕ್ ಮತ್ತು ನ್ಯೂ ಆಪರ್ಚುನಿಟೀಸ್. ಇದೆಲ್ಲನೂ ಅನ್ಲಾಕ್ ಆಗೋದು ನಿಮ್ಮ ಡಿಸಿಪ್ಲಿನ್, ನಿಮ್ಮ ವಿಲ್ ಪವರ್ ಮತ್ತು ನಿಮ್ಮ ಕಾನ್ಫಿಡೆನ್ಸ್. ನೀವು ನಡೀತಾ ಇರೋಂಥ ದಾರಿನಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಮತ್ತು ಯೂನಿವರ್ಸ್ ಪ್ಲ್ಯಾನ್ ಮೇಲೆ, ಡಿವೈನ್ ಪ್ಲ್ಯಾನ್ ಮೇಲೆ ನಿಮ್ಮ ನಂಬಿಕೆ ಮತ್ತು ನೀವು ನಡೀತಾ ಇರೋ ದಾರಿ ಮೇಲೆ ನಿಮ್ಮ ಆ ಕನ್ವಿಕ್ಷನ್, ಏನೇ ಆದರೂ ನಾನು ಬಿಡ್ದಿರ ನಾನು ಮುಂದೆ ಹೋಗ್ತೀನಿ ಅನ್ನೋಂಥ ಛಲ. ಸೊ ಇದೆಲ್ಲನೂ ನಿಮ್ಮ ಡೋರ್ನ ಅನ್ಲಾಕ್ ಮಾಡುತ್ತೆ ಮತ್ತು ಹೊಸ ಆಪರ್ಚುನಿಟಿನ ಇನ್ವೈಟ್ ಮಾಡ್ತಾ ಇದೆ. ಸೊ ಯೂನಿವರ್ಸ್ ಡೆಫಿನೆಟ್ಲಿ ಈ ಸಮಯದಲ್ಲಿ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ. ಎಷ್ಟರ ಮಟ್ಟಿಗೆ, ಹೌ ಮಚ್ ಡು ಯು ವಾಂಟ್, ಎಷ್ಟರ ಮಟ್ಟಿಗೆ ನಿಮಗೆ ಈ ಬದಲಾವಣೆ ಬೇಕು ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಕೈಂಡ್ ಆಫ್ ಟೆಸ್ಟ್ ಕೂಡ ನಿಮಗೆ ಈ ಸಮಯದಲ್ಲಿ ಯೂನಿವರ್ಸ್ ನಿಮ್ಮ ವಿಲ್ ಪವರ್ನ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ಡು ನಾಟ್ ಗಿವ್ ಅಪ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದು ಕೂಡ ಇವತ್ತಿನ ರೀಡಿಂಗಲ್ಲಿ ಬಂದಿರೋದು. ದೇರ್ ಈಸ್ ಗುಡ್ ಲಕ್, ದೇರ್ ಈಸ್ ಗುಡ್ ನ್ಯೂಸ್, ದೇರ್ ಈಸ್ ನ್ಯೂ ಬಿಗಿನಿಂಗ್, ಬಟ್ ಡು ನಾಟ್ ಗಿವ್ ಅಪ್. ತುಂಬ ಆಲೋಚನೆ ಮಾಡಬೇಡಿ. ಏನನ್ನು ಫೇಸ್ ಮಾಡಬೇಕು, ಆ ಭಯನ ಫೇಸ್ ಮಾಡೋದು ಮತ್ತು ಸ್ಲೋ ಆಗಿದ್ರೂ ಪರವಾಗಿಲ್ಲ, ಸ್ಲೋ ಆ್ಯಂಡ್ ಸ್ಟಡಿ, ಐ ವಿನ್ ದ ರೇಸ್ ಅಂತ ಹೇಳಿ. ಸ್ಲೋ ಆಗಿದ್ರೂ ಪರವಾಗಿಲ್ಲ, ಬಟ್ ಇಟ್ಸ್ ಓಕೆ ಟು ಮೂವ್ ಫಾರ್ವರ್ಡ್. ಸ್ಲೋ, ಸ್ಟಡಿ, ಬಟ್ ನಾಟ್ ಸ್ಟಾಪಿಂಗ್. ಓಕೆ, ಎಲ್ಲೂ ಬಿಟ್ಕೊಡ್ದಿರ ನೀವು ಸ್ಲೋ ಆಗಿ ಮುಂದೆ ಹೋಗ್ತಾ ಇರೋದು ನಿಮ್ಮ ಡೈರೆಕ್ಷನಲ್ಲಿ ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ 2 pages ನಿಮ್ಮ ರೀಡಿಂಗಲ್ಲಿ. ಇದು ಬಂದು ನಮ್ಮ ಐಡಿಯಾಸ್, ವಿಷನ್, ಇದು ಬಂದು ನಮಗೆ ಬೇಕಾಗಿರುವಂತಹ ದುಡ್ಡಿನ ಬೆಂಬಲ ಅಥವಾ ರಿಸೋರ್ಸಸ್ಗೆ
ನಾವು ಅಚೀವ್ ಮಾಡೋದಕ್ಕೆ ಬೇಕಾಗಿರುವಂಥ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಅಥವಾ ರಿಸೋರ್ಸ್ ವಿಚಾರದಲ್ಲಿ ಸಪೋರ್ಟ್ ಇರ್ಬೋದು. ಇಟ್ ಈಸ್ ಆಲ್ ಕಮಿಂಗ್. ಲೈಕ್ ಇದೆಲ್ಲ ಕಾರ್ಡ್ಸ್ನು ನೋಡ್ತಾ ಇದ್ದರೆ ಅಲೈನ್ಮೆಂಟ್ ಆಗ್ತಾ ಇರೋ ಥರ ಇದೆ. ನೀವು ಏನನ್ನು ನಿಮ್ಮ ಲೈಫಿಗೆ ಇನ್ವೈಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಆ ಅಲೈನ್ಮೆಂಟ್ ಈ ಸಮಯದಲ್ಲಿ ಎನರ್ಜೆಟಿಕಲ್ ಅಲೈನ್ಮೆಂಟ್ ಆಗ್ತಾ ಇರೋ ಥರ ಇದೆ. ಸೊ ಡೋಂಟ್ ವರಿ, ನೀವು ಆಲೋಚನೆ ಮಾಡಿದಷ್ಟು ಅಥವಾ ನೀವು ತುಂಬಾ ತಲೆ ಕೆಡಿಸ್ಕೊಂಡಷ್ಟು ಈ ನಿಮ್ಮ ಡ್ರೀಮನ್ನ ಅಥವಾ ಇದು ಏನು ನಿಮ್ಮ ಮೈಂಡಲ್ಲಿದೆ ಅಥವಾ ಯಾವುದ್ರ ಬಗ್ಗೆ ನೀವು ಗೊಂದಲದಲ್ಲಿದ್ದೀರಾ ಅದು ಆ ಪ್ರಾಬ್ಲಮ್ನ ಇನ್ನೂ ಟ್ವಿಸ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ವಿ ಹ್ಯಾವ್ 6 of Pentacles. ದಿಸ್ ಈಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1, 6 of Pentacles ಇಸ್ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್, ಯೂನಿವರ್ಸಿಂದ ಲೈಕ್ ಡಿಸ್ಗೈಸ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ಥರ. ಅಂದರೆ ನಾವು ಅದನ್ನು ಬ್ಲೆಸ್ಸಿಂಗ್ ಅಂತ ಅನಿಸಿರೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ಯೂನಿವರ್ಸ್ ಆ ಬ್ಲೆಸ್ಸಿಂಗ್ಸ್ನ ನಮಗೆ ಕಳಿಸ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಜಸ್ಟಿಸ್ ಅಂದರೆ ಯಾವುದು ನಮ್ಮದು ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ ಅನ್ನೋಂಥ ಒಂದು ಕಾನ್ಸೆಪ್ಟು. ಯಾವುದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಭೂಮಿ ಮೇಲೆ ಅಂತ ಬಂದಿದ್ದೀವಿ. ನೋ ಬಡಿ ಕ್ಯಾನ್ ಸ್ಟಾಪ್ ದಟ್. ಅದು ನಮ್ಮ ಜೀವನದಲ್ಲಿ ಬರೋದನ್ನು ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ. ಬಟ್ ಈ ಸಮಯದಲ್ಲಿ ನಿಮ್ಮ ಇಂಟ್ರೆಸ್ಟನ್ನ ಅಥವಾ ನಿಮ್ಮ ವಿಲ್ ಪವರನ್ನು ಟೆಸ್ಟ್ ಮಾಡ್ತಾ ಇರೋದು. ಆ ಫೈನಲ್ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಮುಂಚೆ ನಿಮ್ಮ ಲೈಫಲ್ಲಿ ಫೈನಲ್ ಆಗಿ ಆ ನ್ಯೂ ಬಿಗಿನಿಂಗ್ ಅಥವಾ ಆ ಡೋರ್ ಓಪನ್ ಆಗೋದಕ್ಕೆ ಮುಂಚೆ ನಿಮಗೆ ಎಷ್ಟು ಮಟ್ಟಿಗೆ ಬೇಕು ಅನ್ನುವಂಥ ಆ ಅರ್ಜೆನ್ಸಿನ ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ವಿಲ್ ಪವರ್ನ, ನಿಮ್ಮ ಕಾನ್ಫಿಡೆನ್ಸ್ನ, ನಿಮ್ಮ ಮನಸ್ಥೈರ್ಯನ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ ಯೂನಿವರ್ಸು. ಈ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಕಂಪ್ಲೀಟಾಗಿ ಆ ಯೂನಿವರ್ಸ್ ಎನರ್ಜಿ, ಹೈಯರ್ ಪವರ್ಸ್ ಎನರ್ಜಿ ಬರ್ತಾ ಇರೋದು. ನಿಮ್ಮ ಕಡೆಗೆ ಆ ಗಿಫ್ಟನ್ನ ನಿಮಗೆ ಕೊಡ್ತಾ ಇರೋವಂಥದ್ದು, ಸಮ್ ಕೈಂಡ್ ಆಫ್ ಗಿಫ್ಟ್ ಆರ್ ಬ್ಲೆಸ್ಸಿಂಗ್ ನಿಮ್ಮ ಕಡೆ ಬರ್ತಾ ಇರೋವಂಥದ್ದು ಈ ಸಮಯದಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸನ್. ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 1, ಸನ್, 3 of Wands. ನೀವು ಯೋಚನೆ ಮಾಡೋದಕ್ಕೆ, ಹೆದರ್ಕೊಳ್ಳೋದಕ್ಕೆ ಅಥವಾ ಯಾಕೆ ಹಿಂಗೆ ಆಗ್ತಾಯಿದೆ ಅಂದ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಒಂದು ಬೇಸಿಸ್ ಇಲ್ಲ ಅಥವಾ ಫೌಂಡೇಶನ್ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ ಯಾವ ರೀತಿ ಯೂನಿವರ್ಸ್ ಗೈಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ನಿಮ್ಮನ್ನ, ಅದೇ ರೀತಿ ಆಗ್ತಾ ಇರೋವಂಥದ್ದು. ಈ ಪ್ರಾಸೆಸ್ಸಲ್ಲಿ ನಿಮ್ಮನ್ನು ಕಾನ್ಫಿಡೆಂಟ್ ಕೂಡ ಮಾಡ್ತಾ ಇರೋದು, ನಿಮ್ಮ ಧೈರ್ಯನ ಜಾಸ್ತಿ ಮಾಡ್ತಾ ಇರೋದು, ಆ ಭಯನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಇರೋದು ಯೂನಿವರ್ಸು ನಿಮಗೆ ಈ ಸಮಯದಲ್ಲಿ. Sun, 3 of Wands, again new beginning, new opportunities, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಆಪರ್ಚುನಿಟೀಸು. ಸೊ ಡೋಂಟ್ ವರಿ, just relax. And then finally we have number 0, Fool. Again this is new beginning, new opportunities. ನೀವು ಇಡೀ ಸ್ಪ್ರೆಡ್ಡಲ್ಲಿ there are lot of opportunities, lot of new doors and ಅನ್ಲಿಮಿಟೆಡ್ ಫಾರ್ಚೂನ್ ಆ್ಯಂಡ್ ಅಬಂಡೆನ್ಸ್. ಬಟ್ ಅದಕ್ಕೆ ನೀವು ಎಷ್ಟು ಮಟ್ಟಿಗೆ ರೆಡಿ ಇದ್ದೀರಾ ಅನ್ನೋವಂಥ ಒಂದು ಆ ಟೆಸ್ಟ್ ಯೂನಿವರ್ಸು ನಿಮ್ಮನ್ನು ಮಾಡ್ತಾ ಇರೋವಂಥದ್ದು. ಸೊ ಡೋಂಟ್ ವರಿ, ರಿಲ್ಯಾಕ್ಸ್. ದ ಮೋರ್ ಯು ರಿಲ್ಯಾಕ್ಸ್, ದ ಮೋರ್ ಯು ರಿಸೀವ್. ಓಕೆ, ದಟ್ ಈಸ್ ಯುವರ್ ಫೈನಲ್ ಅಫರ್ಮೇಷನ್ ಆ್ಯಂಡ್ ಅ ಪವರ್ಫುಲ್ ಅಫರ್ಮೇಷನ್. ದ ಮೋರ್ ಯು ರಿಲ್ಯಾಕ್ಸ್, ದ ಮೋರ್ ಯು ರಿಸೀವ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ಅದು ನಿಮ್ಮ ಇವತ್ತಿನ ಅಫರ್ಮೇಷನ್. ದ ಮೋರ್ ಐ ರಿಲ್ಯಾಕ್ಸ್, ದ ಮೋರ್ ಐ ರಿಸೀವ್ ಫ್ರಮ್ ದ ಯೂನಿವರ್ಸ್. ಓಕೆ, ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿ. ಯೂಶಲಿ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪಿಗೆ ಬಂದಾಗ ಐ ಡಿಸ್ಕನೆಕ್ಟ್ ಆ ಗ್ರೂಪಿಂದ ನೆಕ್ಸ್ಟ್ ಗ್ರೂಪಿಗೆ ಬಂದಾಗ ಒಂದು 2-3 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ಏನು ಎನರ್ಜಿ ಬರ್ತಾ ಇದೆ, ಯಾವ ಥರ ಇದೆ ಅಂತ ಹೇಳಿ. ಐ ಗೋ ಸೈಲೆಂಟ್ ಫಾರ್ 2-3 ಮಿನಿಟ್ಸ್, ಆಮೇಲೆ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋದು. ಆ 2-3 ಮಿನಿಟ್ಸಲ್ಲಿ ಯಾವಾಗ ಮೆಡಿಟೇಟ್ ಮಾಡೋಣ, ಸ್ವಲ್ಪ ಲೆಟ್ ಮಿ ಬ್ರೇಕ್ ಈ ಫಸ್ಟ್ ಗ್ರೂಪಿಂದ ನಿಮ್ಮ ಗ್ರೂಪಿಗೆ ಅಂದಾಗ ಐ ಕಂಪ್ಲೀಟ್ಲಿ ಲಾಸ್ಟ್ ಮೈ ಸೆಲ್ಫ್. ಅಂದರೆ ಕಂಪ್ಲೀಟಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟು, ನನಗೆ ಇವತ್ತಿನ ಅಪಾಯಿಂಟ್ಮೆಂಟ್ಸ್ ಏನಿದೆ, 4 ಗಂಟೆ ಅಷ್ಟೊತ್ತಿಗೆ ಇದಾಗತ್ತಾ, ಇಷ್ಟೊತ್ತಿಗೆ ಈ ಕ್ಲೈಂಟ್ದು ಕನೆಕ್ಟ್ ಮಾಡಬೇಕಲ್ಲ, ಇವ್ರಿಗೆ ಮೇಲ್ ಕಳಿಸಿದ್ನ. ಸೊ ಐ ಕಂಪ್ಲೀಟ್ಲಿ ಲಾಸ್ಟ್ ಮೈ ಸೆಲ್ಫ್. ಯಾತಕ್ಕೆ ಇಲ್ಲಿ 2-3 ಮಿನಿಟ್ಸ್ ಕೂತಿದ್ದೀನಿ ಅಂತ ಹೇಳಿ. ಸೊ ಲಾಡ್ ಆಫ್ ಓವರ್ ಥಿಂಕಿಂಗ್ ಆ್ಯಂಡ್ ಅನ್ರಿಯಲಿಸ್ಟಿಕ್ ಥಿಂಕಿಂಗ್. ಇಷ್ಟೊತ್ತಿಗೆ ಆಗ್ಬಿಡತ್ತಾ, 4 ಗಂಟೆ ಅಷ್ಟೊತ್ತಿಗೆ ಇದನ್ನು ಮಾಡಿ ಅದನ್ನು ಮಾಡಿ, ಇನ್ನೊಂದು ಕ್ಲೈಂಟ್ ಕಾಲ್ ಅಟೆಂಡ್ ಮಾಡಿ, ಇದೆಲ್ಲ 4 ಗಂಟೆಗೆ ಆಗ್ಬಿಡುತ್ತಾ ಅನ್ನೋ ಥರ. ದೇರ್ ಇಸ್ ಲಾಡ್ ಆಫ್ ಕನ್ಫ್ಯೂಷನ್ ಮತ್ತು ಅರ್ಜೆನ್ಸಿ ಮತ್ತು ರೆಸ್ಟ್ಲೆಸ್ನೆಸ್ಸು
ಸ್ಟ್ರೆಸ್ಸು ಮತ್ತು ಓವರ್ ಥಿಂಕಿಂಗಲ್ಲಿ ನಮ್ಮನ್ನು ನಾವೇ ಕಳ್ಕೊಂಡು ಬಿಟ್ಟಿರೋ ಥರ ಯಾವ ಸಿಚುವೇಶನ್ ಸ್ವಲ್ಪ ಸಣ್ಣದಿದ್ರೂ ಅದ್ರ ಬಗ್ಗೆ ಥಿಂಕ್ ಮಾಡಿ 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 ಒಂದು ಸಣ್ಣ ಸ್ಕ್ರ್ಯಾಚಿನ ಇಚ್ಚನ್ನ ಕೆರೆದು ಅದನ್ನು ದೊಡ್ಡ ಗಾಯ ಮಾಡ್ಕೊಂಡಿರೋ ಥರ ದಟ್ ಈಸ್ ದ ಕೈಂಡ್ ಆಫ್ ಫೀಲಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಆಗ್ತಾ ಇರೋವಂಥದ್ದು. ಸೊ ವಿ ಆರ್ ಓವರ್ ಥಿಂಕಿಂಗ್ ಮತ್ತು ಓವರ್ ಅನಲೈಸಿಂಗ್ ಮತ್ತು ದೆರ್ ಇಸ್ ಲಾಟ್ ಆಫ್ ಅರ್ಜೆನ್ಸಿ, ರೆಸ್ಟ್ಲೆಸ್ನೆಸ್ ಮತ್ತು ಕ್ಲಾರಿಟಿ ಅಷ್ಟೊಂದಿಲ್ಲ. ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಗಮನ, ಅದ್ರ ಬಗ್ಗೆ ಫೋಕಸ್ ಸ್ವಲ್ಪ ಕಡಿಮೆ ಇರ್ಬೋದು. ನಿಮ್ಮ ಮೈಂಡ್ ಎಲ್ಲ ಡೈರೆಕ್ಷನಲ್ಲೂ ಹರಿತಿರ್ಬೋದು. ಇವಾಗ ಒಂದು ಕೆಲಸದ ಮೇಲೆ 100% ಕಾನ್ಸಂಟ್ರೇಷನ್ ಅಥವಾ ಟು ಅನ್ ಎಕ್ಸ್ಟೆಂಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಮಾಡೋ ಅಂಥ ಒಂದು ಕಾನ್ಸಂಟ್ರೇಷನೂ ಈ ಸಮಯದಲ್ಲಿ ಕಡಿಮೆ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ವರಿ, ದಿಸ್ ಇಸ್ ಟೆಂಪ್ರರಿ ಫಸ್ಟ್ ಆಫ್ ಆಲ್. ಸೊ ನಿಮ್ಮ ಪ್ರಯಾರಿಟಿನ ಸೆಟ್ ಮಾಡೋದು, ಯಾವ್ದು ಇಂಪಾರ್ಟೆಂಟು, ಯಾವುದಕ್ಕೆ ಎಷ್ಟು ಸಮಯ ಕೊಡ್ತೀನಿ, ಇಷ್ಟು ಸಮಯದೊಳಗಡೆ ಇದಾಗುತ್ತಾ ಅಂತ ಹೇಳಿ ರಿಯಲಿಸ್ಟಿಕ್ಕಾಗಿ ಗೋಲ್ ಸೆಟ್ ಮಾಡೋದು, ರಿಯಲಿಸ್ಟಿಕ್ಕಾಗಿ ಪ್ಲ್ಯಾನ್ ಮಾಡೋದು, ನಿಮಗೆ ಆಗೋದಕ್ಕಿಂತ ಜಾಸ್ತಿ ಅಕ್ಸೆಪ್ಟ್ ಮಾಡ್ಕೊಳ್ದಿರ ನಿಮ್ಮ ಪ್ಲೇಟಲ್ಲಿ ಎಷ್ಟರ ಮಟ್ಟಿಗೆ ಹಿಡಿಸತ್ತೆ ಅಷ್ಟರ ಮಟ್ಟಿಗೆ ಮಾತ್ರ ಕೆಲಸನ ಅಸೈನ್ ಮಾಡ್ಕೊಳ್ಳೋದು. ಡೋಂಟ್ ಓವರ್ ಡೂ, ಡೋಂಟ್ ಓವರ್ ಗಿವ್, ಡೋಂಟ್ ಓವರ್ ಈಟ್. ಈ ಸಿಚುವೇಷನಲ್ಲಿ ಲೈಕ್ ಓವರ್ ಇಂಡಲ್ಜೆನ್ಸ್ ಅನ್ನೋ ಥರ ಇದೆ. ಎಲ್ಲನೂ ಓವರ್ ಆಗಿ ಮಾಡ್ತಾ ಇರೋದು, ಓವರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು. ನಮಗಿದು ಆಗಲ್ಲ ಅಂತ ಗೊತ್ತು, ಬಟ್ ಆಗಲ್ಲ ಅಂತ ಹೇಳ್ದಿರ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು. ಸೊ ಥಿಂಗ್ಸ್ ಆರ್ ಓವರ್ ಫ್ಲೋಯಿಂಗ್. ನಮ್ಮ ಪ್ಲೇಟ್ಗಿಂತ ಜಾಸ್ತಿ ಆಚೆ ಎಲ್ಲ ಬೀಳೋ ಅಂಥ ಅಷ್ಟೊಂದು ಓವರ್ ಅಕ್ಸೆಪ್ಟೆನ್ಸ್ ಕೆಲಸಗಳಿರ್ಬೋದು, ಥಾಟ್ಸ್ಗಳಿರ್ಬೋದು, ಇಟ್ ಈಸ್ ಓವರ್ ಫ್ಲೋಯಿಂಗ್ ಎವ್ರಿವೇರ್. ಅದು ನಮ್ಮನ್ನು ರೆಸ್ಟ್ಲೆಸ್ ಮಾಡ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಮೆಡಿಟೇಷನ್ ಕೂತ್ರೂ ಅಂಥ ಒಂದು ಡೀಪಾಗಿ ಮೆಡಿಟೇಷನ್ ಮಾಡೋದು ಕಷ್ಟ ಇರ್ಬೋದು. ನಿಮಗೆ ಕೆಲವೊಂದು ವಿಚಾರದ ಬಗ್ಗೆ ಅಂಥ ಒಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು. ಏನು ಮಾಡ್ತಾಯಿದ್ದೀನಿ, ಯಾತಕ್ಕೆ ಮಾಡ್ತಾಯಿದ್ದೀನಿ ಅನ್ನೋಂಥ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದು ಹೇಳ್ತಾ ಇರೋವಂಥದ್ದು ನಿಮಗೆ ಜಸ್ಟ್ ಡೋಂಟ್ ಓವರ್ ಥಿಂಕ್, ಪ್ರಯಾರಿಟೈಸ್ ಆ್ಯಂಡ್ ಟೇಕ್ ಯುವರ್ ಟೈಮ್. ಅನ್ರಿಯಲಿಸ್ಟಿಕ್ ಆಗಿರುವಂಥ ಗೋಲ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಡಿ. ಒಂದು ದಿನದಲ್ಲಿ 10 ಕ್ಲೈಂಟ್ನ ಮೀಟ್ ಮಾಡೋದಕ್ಕಾಗೋದಿಲ್ಲ. ದಟ್ ಈಸ್ ಓವರಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ನನ್ನ ಕೆಪಾಸಿಟಿಗೆ ಮೀರಿ. ವಾಟ್ ಈಸ್ ರಿಯಲಿಸ್ಟಿಕ್ ನಂಬರ್? ಸೊ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಡೂ ಎನಿಥಿಂಗ್ ಬಿಯಾಂಡ್, ನಮ್ಮ ಕೆಪ್ಯಾಸಿಟಿಗೂ ಮೀರಿ ಮಾಡುವಂಥ ಪ್ರಯತ್ನ ಮಾಡೋದು ಈ ಸಮಯದಲ್ಲಿ ಇಟ್ ವಿಲ್ ಟಯರ್ ಯು. ಸುಸ್ತು ಅಥವಾ ಟೆನ್ಷನು ಅಥವಾ ತಲೆನೋವು ಈ ಥರ ಎಲ್ಲನೂ ಜಾಸ್ತಿ ಇದ್ದರೆ, ನಿಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ತಿಲ್ಲ, ತುಂಬ ಹೊರಗಡೆ ಕೆಲಸ ಅಥವಾ ಅದು ಇದನ್ನು ನೋಡ್ಕೊಳ್ತಾ ನಿಮ್ಮನ್ನು ನೀವು ಇಗ್ನೋರ್ ಮಾಡ್ತಿದ್ರೆ, ದಿಸ್ ಇಸ್ ದ ಟೈಮ್ ಬ್ರೇಕ್ ತೊಗೊಳೋದಕ್ಕೆ ಮತ್ತು ವಾಕಿಗೆ ಹೋಗೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ, ಅಥವಾ ನಿಮ್ಮ ಹಳೆ ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ, ಅಥವಾ ಕೂತ್ಕೊಂಡು ಯಾವುದಾದ್ರೂ ಒಂದು ಬುಕ್ ಓದೋದಕ್ಕೆ. ಸೊ ದಿಸ್ ಇಸ್ ದ ಟೈಮ್ ಟು ರಿಲ್ಯಾಕ್ಸ್. ಡೋಂಟ್ ಓವರ್ ಡೂ ಎನಿಥಿಂಗ್. ನಿಮ್ಮ ಬಾಡಿ ಅಥವಾ ನಿಮ್ಮ ಶಕ್ತಿ ಮೀರಿ ಮಾಡುವಂಥ ಕೆಲಸಗಳನ್ನ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋವಂಥದ್ದು. ಬಟ್ ಇದು ಟೆಂಪ್ರರಿ ಕೂಡ. ಎಸ್ಪೆಷಲಿ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು, ಯಾವುದಾದ್ರೂ ವಿಚಾರದ ಬಗ್ಗೆ ಕ್ಲಾರಿಟಿ ಇಲ್ಲ, ನನಗೆ ಡಿಸಿಷನ್ ತೊಗೊಳ್ಬೇಕು, ಬಟ್ ಅದ್ರ ಬಗ್ಗೆ ನನಗೆ ಡಿಸಿಷನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇಟ್ ಇಸ್ ಟೋಟ್ಲಿ ಓಕೆ. ಇವಾಗ ಇಮ್ಮಿಡಿಯೇಟಾಗಿ ನಿಮಗೆ ಡಿಸಿಷನ್ ಮಾಡುವಂಥ ಅರ್ಜೆನ್ಸಿ ಇಲ್ಲ ಅಂತ ಅಂದರೆ ಆ ಡಿಸಿಷನನ್ನು ಪೋಸ್ಟ್ಪೋನ್ ಮಾಡಿ. ಇದು ಸದ್ಯಕ್ಕೆ ಟೆಂಪ್ರವರಿ ಮೈಂಡ್ ಫಾಗ್. ಇದು ಈ ಮೈಂಡ್ ಫಾಗ್ ರಿಲೀಸ್ ಆಗುತ್ತೆ, ಆ ಕ್ಲಾರಿಟಿ ಡೆಫಿನೆಟಾಗಿ ಬರುತ್ತೆ. ಆ ಕ್ಲಾರಿಟಿ ಬಂದಾಗ ನೀವು ಡಿಸಿಷನ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಾಗ ಆ ಡಿಸಿಷನನ್ನು ಮಾಡಿ. ಅನ್ನೆಸೆಸರಿಯಾಗಿ ಓವರ್ ಥಿಂಕಿಂಗಲ್ಲಿ, ಅರ್ಜೆನ್ಸಿನಲ್ಲಿ, ರೆಸ್ಟ್ಲೆಸ್ನಲ್ಲಿ ಯಾವುದೇ ಡಿಸಿಷನ್ ಮಾಡಬೇಡಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ. ಕೈಂಡ್ ಆಫ್ ಅ ಕಾಷನರಿ ರೀಡಿಂಗ್ ಇದು ನಿಮಗೆ. ಈ ಸಮಯದಲ್ಲಿ ನಿಮಗೆ ಇದು ಆಗ್ತಿರ್ಬೋದು ಅಥವಾ ಆಗೋ ಅಂಥ ಸಾಧ್ಯತೆಗಳಿದೆ. ಸೊ ಡೋಂಟ್ ಓವರ್ ಡೂ, ಓವರ್ ಕನ್ಸಿಡರ್, ಓವರ್ ಗಿವ್. ಈ ಸಮಯದಲ್ಲಿ ಪ್ರಾಪರಾಗಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಪ್ರಯಾರಿಟಿ ಸೆಟ್ ಮಾಡೋದು, ಯಾವುದು ತುಂಬ ಇಂಪಾರ್ಟೆಂಟು, ಇದು ಆಗತ್ತಾ ರಿಯಲಿಸ್ಟಿಕ್ ಆಗಿ ನನ್ನ ಕೈಯಲ್ಲಿ. ಸೊ ಹ್ಯಾವಿಂಗ್ ದಟ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಮೊದಲನೇ ಕಾರ್ಡು ನಿಮಗೆ ಬರ್ತಾ ಇರೋದು ಬ್ಯಾಟಲ್ ಆಫ್ ದ ಬ್ಲೂಸ್. ಡೆಫಿನೆಟ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಕನ್ಫ್ಯೂಷನ್. ಯಾವುದೋ ಒಂಥರ ಕನ್ಫ್ಯೂಷನು. ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ಪಾಸಿಟಿವ್ ಚೇಂಜಸ್ ಬ್ಯಾಟಲ್ ಆಫ್ ದ ಬ್ಲೂಸ್. ಅಂದರೆ ಏನು ಮಾಡಬೇಕಂತ ಗೊತ್ತಾಗದೇ ಇರೋವಂಥ ಕನ್ಫ್ಯೂಷನು. ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ ಈ ಫಿಗರ್ ಬಂದು ನೀರಲ್ಲಿ ತೇಲ್ತಾ ಇರೋವಂಥದ್ದು. ಬಿಕಾಸ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಅಥವಾ ಬ್ಯಾಟಲಿಂದ ಬಂದು ರೆಸ್ಟ್ ಮಾಡ್ತಾ ಇರೋ ಥರ. ದಿಸ್ ಇಸ್ ದ ಮೊಮೆಂಟ್ ಆಫ್ ರೆಸ್ಟ್. ದಿಸ್ ಇಸ್ ದ ಮೊಮೆಂಟ್ ಆಫ್ ವೇಟಿಂಗ್ ಕ್ವಯಟಾಗಿ ವೇಟ್ ಮಾಡೋದು, ರೈಟ್ ಟೈಮಿಗೆ ರೈಟ್ ಮೂವ್ನ ಮಾಡೋದಕ್ಕೆ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್.
ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ದೊಡ್ಡ ಡಿಸಿಷನ್ಸ್ ತೊಗೊಳೋದಕ್ಕೆ. ಯಾಕೆಂದರೆ ಏನಾದರೂ ಇನ್ಫಾರ್ಮೇಷನನ್ನು ಮಿಸ್ ಮಾಡ್ಬೋದು ಅಥವಾ ಕ್ಲಿಯರಾಗಿ ಆಲೋಚನೆ ಮಾಡದೇ ಇರ್ಬೋದು. ಬಿಕಾಸ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಗ್ಲೂಮ್, ಲೈಕ್ ಇಟ್ ಈಸ್ ಆಲ್ ಡಲ್ ಆ್ಯಂಡ್ ಡಾರ್ಕ್. ಈ ಕಾರ್ಡಲ್ಲಿ ಡಾರ್ಕ್ ಬ್ಲೂ, ಏನೂ ನಾವು ಕ್ಲಿಯರಾಗಿ ನೋಡ್ತಾ ಇಲ್ಲ. ಪ್ರಾಬ್ಲಮ್ ಸಣ್ಣದಿದ್ದರೆ ಅದನ್ನು ನಾವು ಬೈನಾಕ್ಯುಲರಲ್ಲಿ ನೋಡ್ತಾ ಇರೋ ಥರ, ಲೈಕ್ ಝೂಮ್ ಮಾಡಿ ನೋಡ್ತಾ ಇರೋ ಥರ. ಸೊ ಸಣ್ಣ ಪ್ರಾಬ್ಲಮ್ ಬಂದು ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಅನಿಸೋ ಥರ. ಸೊ ವಿ ಆರ್ ಓವರ್ ಥಿಂಕಿಂಗ್ ಮತ್ತು ಅನ್ನೆಸೆಸರಿಯಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ ನಾವು ಸಿಚುವೇಶನ್ ಬಗ್ಗೆ. ಇಟ್ ಈಸ್ ಜಸ್ಟ್ ಅ ಸ್ಕ್ರ್ಯಾಚ್. ಒಂದು ಸ್ಕ್ರ್ಯಾಚ್ ಆಗಿರೋದಕ್ಕೆ ನಮ್ಮ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಮ ಬಾಡಿಗೆ ಅನ್ನೋ ಥರ. ಸೊ ವಿ ಆರ್ ಜಸ್ಟ್ ಬ್ಲೋಯಿಂಗ್ ಔಟ್ ಆಫ್ ಪ್ರಪೋರ್ಷನ್ ಥಿಂಕಿಂಗ್. ಅಂದರೆ ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಗ್ರೂಪ್ ನಂಬರ್ 2 ದೊಡ್ಡ ಆಲೋಚನೆ ಮಾಡೋದಕ್ಕೆ, ಡೆಸಿಷನ್ಸ್ ಮಾಡೋದಕ್ಕೆ, ಅಥವಾ ಬೇರೆಯವ್ರ ಜೊತೆ ಕೂತು ಮಾತಾಡೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ದಿಸ್ ಇಸ್ ನಾಟ್ ಅ ವೆರಿ ಗುಡ್ ಟೈಮ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋವಂಥದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಎಪಿಫನಿ, ಸೀಕ್ ಕ್ಲಾರಿಟಿ. ಇನ್ನೂ ಹೆಚ್ಚಿನ ಕ್ಲಾರಿಟಿ ತೊಗೊಂಡು ಆಮೇಲೆ ಡಿಸ್ಕಷನ್ ಮಾಡೋದಕ್ಕೆ ಹೋಗಿ. ಎಸ್ಪೆಷಲಿ ರಿಲೇಷನ್ಶಿಪ್ಗಳಲ್ಲಿ ಈ ಸಮಯದಲ್ಲಿ ದೊಡ್ಡ ಆರ್ಗ್ಯುಮೆಂಟ್ಸಿಗೆ, ದೊಡ್ಡ ಮಾತುಕತೆಗೆ ಕೂತ್ಕೊಳ್ಳೋದು ಐ ಡೋಂಟ್ ಥಿಂಕ್ ಸೊ. ಇಟ್ ಈಸ್ ವೆರಿ ವೆರಿ ಗುಡ್ ಈ ಸಮಯದಲ್ಲಿ. ಬಿಕಾಸ್ ನೀವು ಅಷ್ಟೊಂದು ಕ್ಲಿಯರಾಗಿ ನೋಡ್ತಿಲ್ಲ ಅಥವಾ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಿಮಗೆ ಸಿಚುವೇಶನ್ ಏನು ಅಂತ ಹೇಳಿ. ಅಥವಾ ನೀವು ನೋಡಿರೋದೊಂದು ಬಟ್ ಆಗಿರೋದೊಂದೇ ಇರ್ಬೋದು. ಆಮೇಲೆ ನಾವು ಏನೋ ಮಾತಾಡಿ ಪಶ್ಚಾತ್ತಾಪ ಪಟ್ಕೊಳ್ಳೋಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಡೋಂಟ್ ಗೇನ್ ಮೋರ್ ಇನ್ಫಾರ್ಮೇಷನ್. ಜಾಸ್ತಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಜವಾಗ್ಲೂ ಇದು ಹೀಗೇನ ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಆರ್ಗ್ಯುಮೆಂಟಿಗೆ ಜಂಪ್ ಮಾಡಬೇಡಿ. ಬಿಕಾಸ್ ಐ ಡೋಂಟ್ ಥಿಂಕ್ ಸೊ. ಯಾವುದೋ ನಾವು ಒಂದು ಇನ್ಫಾರ್ಮೇಷನನ್ನು ಬಿಡ್ತಿರ್ಬೋದು ಅಥವಾ ಕರೆಕ್ಟಾಗಿ ನೋಡದೇ ಇರ್ಬೋದು. ಆ ಸಿಚುವೇಷನಲ್ಲಿ ಇನ್ನೂ ಹೆಚ್ಚಿನ ಕ್ಲಾರಿಟಿ ಬೇಕಿದೆ, ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದೆ, ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ಬೇಕಿದೆ. ನಾವು ಡಿಸ್ಕಷನ್ಗೆ ಹೋಗೋದಕ್ಕೆ ಮುಂಚೆ ಅಥವಾ ಆರ್ಗ್ಯುಮೆಂಟ್ಸ್ಗೂ ಹೋಗೋದಕ್ಕೆ ಮುಂಚೆ, ಅಥವಾ ನಾವು ಇದು ಹೀಗೆ ಅಂತ ಅಂದ್ಕೊಂಡು ಜೀವನ ಮುಗ್ದೋಗಿರೋ ಥರ ಓವರಾಗಿ ಸೀರಿಯಲ್ ಡ್ರಾಮಾ ಥರ ನಮ್ಮ ಲೈಫ್ ಅನ್ನೋ ಥರ ಆಗೋದಕ್ಕೆ ಮುಂಚೆ. ಸೊ ಜಸ್ಟ್ ಟೇಕ್ ಮೋರ್ ಕ್ಲಾರಿಟಿ, ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ಯಾವುದೇ ಕನ್ಕ್ಲೂಷನಿಗೆ ಜಂಪ್ ಮಾಡಬೇಡಿ. ಓಕೆ ಇದು ಹೀಗೆ, ಇದು ಇವ್ರು ಹೀಗೇನೆ, ಅಥವಾ ಇಲ್ಲ ಇವ್ರು ಹೀಗೆ ತಪ್ಪು ಮಾಡಿದ್ರು ಅಥವಾ ಏನೋ ಇರಬೇಕು. ಈ ಥರ ಅನ್ನೆಸೆಸರಿ ಡೌಟ್ಸು, ಪ್ರಾಬ್ಲಮ್ಸು ಇಲ್ಲದೇ ಇರೋ ಅಂಥದ್ದನ್ನು ಕ್ರಿಯೇಟ್ ಮಾಡೋವಂಥ ಸಿಚುವೇಶನ್ ಥರ ಇದೆ. ಸೊ ಗೇನ್ ಮೋರ್ ಕ್ಲಾರಿಟಿ. ಹೆಚ್ಚಿನ ಇನ್ಫಾರ್ಮೇಷನ್ ತೊಗೊಳ್ಳಿ, ಹೆಚ್ಚಿನ ನಾಲೆಡ್ಜ್ ತೊಗೊಳ್ಳಿ. ಸ್ವಲ್ಪ ಸಾವಧಾನವಾಗಿ, ಸಮಾಧಾನವಾಗಿ ಸಿಚುವೇಶನನ್ನು ನೋಡಿ, ಎಲ್ಲ ಆ್ಯಂಗಲಿಂದ, ಎಲ್ಲ ದೃಷ್ಟಿಯಿಂದ ನೋಡಿ. ಆಮೇಲೆ ನಿಮಗೆ ಹೌದು ಸೊ ಇದ್ರ ಬಗ್ಗೆ ಯಾಕೋ ನನಗೆ ಸರಿ ಇಲ್ಲ ಅನ್ನಿಸ್ತಿದೆ ಅಂತ ಅಂದರೆ ದೆನ್ ಟೇಕ್ ಅ ವೆರಿ ಸ್ಲೋ ಆ್ಯಕ್ಷನ್. ಬಿಕಾಸ್ ಆರ್ಗ್ಯುಮೆಂಟ್ಸ್ ಆರ್ ನಾಟ್ ದ ಆನ್ಸರ್ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ನೀವು ಯಾವ ಸಿಚುವೇಷನಲ್ಲಿದ್ದೀರಾ ಅಥವಾ ಯಾವುದ್ರ ಬಗ್ಗೆ ಕನ್ಫ್ಯೂಷನ್ ಇದೆ, ಯು ನೀಡ್ ಮೋರ್ ಇನ್ಫಾರ್ಮೇಷನ್. ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ ಈ ಸಮಯದಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಔಲ್. ಆ್ಯಂಡ್ ಆಲ್ಸೋ ಔಲ್ ಅಂತ ಅಂದಾಗ ಇಲ್ಲಿ ಮೇಲ್ಗಡೆಯಿಂದ ನೋಡ್ತಾ ಇರೋದು ಆ ಸಿಚುವೇಷನಲ್ಲಿ ಕೂತು ನೋಡ್ತಾ ಇಲ್ಲ. ಇಲ್ಲಿ ಇಫ್ ಯು ಕ್ಯಾನ್ ಸಿ, ಆ ಸಿಚುವೇಶನ್ ಒಳಗಡೆ ಇದ್ದಾಗ ನಮಗೆ ಅಂಥ ಒಂದು ಕ್ಲಾರಿಟಿ ಇರೋದಿಲ್ಲ. ಬಟ್ ಸಿಚುವೇಶನ್ ಮೇಲೆ ಹೋಗಿ ನೋಡಿದಾಗ, ಅಂದರೆ ಪ್ರಾಬ್ಲಮ್ನ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನೋಡಿದಾಗ, ಅಂದರೆ ನಿಮ್ಮ ಮಧ್ಯೆ ಪ್ರಾಬ್ಲಮ್ ಇರುತ್ತೆ, ಬಟ್ ನಮ್ಮ ಫ್ರೆಂಡಿಗೆ ಈ ಪ್ರಾಬ್ಲಮ್ ಹೇಳಿದಾಗ ಅವರು ಮೂರನೇ ಕಣ್ಣಿಂದ, ಅಂದರೆ ಆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ದೂರದಿಂದ ನಿಂತ್ಕೊಂಡು ನಮ್ಮ ಪ್ರಾಬ್ಲಮನ್ನು ನೋಡಿದಾಗ ಅವರ ಒಂದು ನೋಡೋಂಥ ದೃಷ್ಟಿ ಬೇರೆದಿರುತ್ತೆ. ಅವರಿಗೆ ಕ್ಲಾರಿಟಿ ಚೆನ್ನಾಗಿರುತ್ತೆ ಏನಾಗ್ತಾ ಇದೆ ಈ ಸಿಚುವೇಷನಲ್ಲಿ ಅಂತ ಹೇಳಿ. ಸೊ ಸ್ವಲ್ಪ ಪ್ರಾಬ್ಲಮಿಂದ ದೂರ ಹೋಗಿ ಈ ಪ್ರಾಬ್ಲಮನ್ನು ಕ್ಲಿಯರ್ ಆಗಿರೋವಂಥ ದೃಷ್ಟಿನಲ್ಲಿ ನೋಡಿದಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಹೇಳ್ತಾ ಇರೋದು, ನಿಮ್ಮ ಫ್ರೆಂಡಿಗೆ ಈ ಸಿಚುವೇಷನಲ್ಲಿ ನೀವು ಏನು ಅಡ್ವೈಸ್ ಕೊಡ್ತಿದ್ರಿ, ನಿಮ್ಮ ವೆಲ್ ವಿಷರಿಗೆ, ನಿಮಗೆ ತುಂಬ ಪ್ರೀತಿ ಇರೋರಿಗೆ ಈ ಪ್ರಾಬ್ಲಮ್ನ ಬಂದು ನಿಮ್ಮ ಹತ್ರ ಹೇಳಿದಾಗ ಅವ್ರಿಗೆ ಯಾವ ರೀತಿ ಒಂದು ಗೈಡೆನ್ಸ್ನ ಕೊಡ್ತಿದ್ರಿ, ಆ ಥರ ಒಂದು ಗೈಡೆನ್ಸನ್ನು ನಿಮಗೆ ನೀವು ಕೊಟ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್, ಟೇಕ್ ಯುವರ್ ಟೈಮ್. ಮತ್ತು ನಿಮ್ಮ ಇಂಟ್ಯೂಷನ್ ಏನೋ ಹೇಳೋ ಪ್ರಯತ್ನ ಪಡ್ತಿರ್ಬೋದು ಈ ಸಮಯದಲ್ಲಿ. ಸ್ಲೋ ಡೌನ್ ಅಥವಾ ರಿಲ್ಯಾಕ್ಸ್ ಅಂತ ಹೇಳ್ತಿರ್ಬೋದು. ಯಾವುದಾದ್ರು ಆರ್ಗ್ಯುಮೆಂಟ್ ಮಧ್ಯದಲ್ಲಿದ್ದಾಗ ಬೇಡ ಮಾತಾಡೋದು ಸರಿ ಇಲ್ಲ, ಇದು ಬೇಡ, ಇದಕ್ಕೆ ಇನ್ವಾಲ್ವ್ ಆಗೋದು ಬೇಡ ಅಂತ ಅನ್ನಿಸ್ತಿರ್ಬೋದು, ಅಥವಾ ಬೇರೆಯವ್ರ ಪ್ರಾಬ್ಲಮಲ್ಲಿ ಎಂಟರ್ ಆಗೋದು ಬೇಡ ಅಂತ ಅನ್ನಿಸ್ತಿರ್ಬೋದು. ಸೊ ದರ್ ಇಸ್ ಸಮ್ ಕೈಂಡ್ ಆಫ್ ಇಂಟ್ಯೂಷನ್ ನಿಮಗೆ ಈ ಸಮಯದಲ್ಲಿ ಬರ್ತಾ ಇರೋದು, ಆ ಗಟ್ ಫೀಲಿಂಗು. ಸೊ ಲಿಸನ್ ಟು ಯುವರ್ ಗಟ್ ಫೀಲಿಂಗ್ ಈ ಸಮಯದಲ್ಲಿ. ನಿಮ್ಮ ಭಯನಲ್ಲ, ನಿಮ್ಮ ಓವರ್ ಥಿಂಕಿಂಗನಲ್ಲ, ನಿಮ್ಮ ಇಂಟ್ಯೂಷನ್, ನಿಮ್ಮ ಗಟ್ ಫೀಲಿಂಗ್, ಆ ಒಳಗಡೆಯಿಂದ ಬರ್ತಾ ಇರೋವಂಥ ಆ ಒಂದು ಸಾಫ್ಟ್ ಧ್ವನಿ ಏನು ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ ಅಥವಾ ನಿಮ್ಮ
ನಿಮ್ಮನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಆ ಧ್ವನಿ ಏನು ಬರುತ್ತೆ, ದಟ್ ಗಾಡ್ಲಿ ವಾಯ್ಸ್, ಅದನ್ನು ಫಾಲೋ ಮಾಡಿ. ನಿಮ್ಮ ಭಯನಲ್ಲ, ನಿಮ್ಮ ರೆಸ್ಟ್ಲೆಸ್ನಲ್ಲ ಈ ಸಮಯದಲ್ಲಿ. ಆ್ಯಂಡ್ ಆಲ್ಸೋ ಟೇಕ್ ಅ ಬ್ರೇಕ್. ಪ್ರಾಬ್ಲಮ್ ಇವಾಗಲೇ ಸಾಲ್ವ್ ಆಗಿಬಿಡ್ಬೇಕಂತಿಲ್ಲ. ವಿ ಹ್ಯಾವ್ ಟೆಂಪ್ರೆನ್ಸ್, ಬಿ ಪೇಷಂಟ್. ಟೆಂಪ್ರೆನ್ಸ್ ಎನರ್ಜಿ ಯಾವಾಗಲೂ ಹೇಳೋದು ಆ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿ. ವಿ ಆರ್ ಡೂಯಿಂಗ್, ಅದನ್ನೇ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಓವರ್ ಥಿಂಕಿಂಗ್, ಓವರ್ ಗಿವಿಂಗ್, ಇದು ಅಥವಾ ಓವರ್ ಎಕ್ಸೈಟ್ಮೆಂಟೂ ಕೂಡ ಅದು ಯಾವುದೂ ಒಳ್ಳೆಯದಲ್ಲ. ಓವರ್ ಎಕ್ಸೈಟ್ಮೆಂಟಲ್ಲಿ ನಾವು ಪ್ರಾಮಿಸ್ ಮಾಡಿದ್ದು ಆ ಎಕ್ಸೈಟ್ಮೆಂಟ್ ಕಡಿಮೆ ಆದಾಗ ವಿ ಡೋಂಟ್ ಫೀಲ್ ಲೈಕ್ ಆ ಪ್ರಾಮಿಸ್ ನಿಜ ಅಂತ ಹೇಳಿ. ಎಕ್ಸೈಟ್ಮೆಂಟಲ್ಲಿ ಫಾರ್ ಎವರ್ ಆ್ಯಂಡ್ ಎವರ್ ಅಂತ ಹೇಳಿಬಿಟ್ಟಿರ್ತೀವಿ. ಅದೇ ರೆಗ್ಯುಲರ್ ರೂಟೀನ್ ಲೈಫಿಗೆ ಬಂದಾಗ ಈ ವ್ಯಕ್ತಿ ಜೊತೆ ಫಾರ್ ಎವರ್ ಇರೋಕ್ಕಾಗಲ್ಲ ಅನ್ನೋಂಥ ರಿಯಲೈಸೇಷನ್ ಆಗೋದು. ಲೈಕ್ ಡೋಂಟ್ ಡೂ ಎನಿಥಿಂಗ್ ಇನ್ ಎಕ್ಸೈಟ್ಮೆಂಟ್. ಹೈಪರ್ ಎಕ್ಸೈಟ್ಮೆಂಟ್ ಅಥವಾ ಓವರಾಗಿ ಆ್ಯಂಗ್ರಿ, ಆ ಕೋಪದಲ್ಲಿ ಯಾವುದೇ ಒಂದು ಡಿಸಿಷನ್ಸು, ಪ್ರಾಮಿಸಸ್ಸು ಅಥವಾ ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗಬೇಡಿ. ವಿ ನೀಡ್ ಸಮ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇರೋದು. ಪ್ರಯಾರಿಟೀಸ್ ಸೆಟ್ ಮಾಡೋದು, ಯಾವುದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದು, ಸ್ವಲ್ಪ ಪ್ರಾಬ್ಲಮ್ನ ದೂರದಿಂದ ನೋಡುವಂಥದ್ದು, ಸ್ವಲ್ಪ ಸಾವಧಾನವಾಗಿ ಸಿಚುವೇಶನನ್ನು ಸ್ಲೋ ಆಗಿ ಹ್ಯಾಂಡಲ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟೆಂಪ್ರೆನ್ಸ್ ಹಿಯರ್. ಇದು ಹೀಲಿಂಗ್ ಕೂಡ. ನೀವು ಯಾವುದಾದ್ರೂ ಹೆಲ್ತ್ ವಿಚಾರದಲ್ಲಿ ಹೀಲಿಂಗ್ ಏನಾದರೂ ತೊಗೊಳ್ತಿದ್ರೆ ಅಥವಾ ಹೀಲಿಂಗ್ ಮಾಡಿಸ್ಕೊಳ್ತಿದ್ರೆ ಅಥವಾ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿದ್ರೆ ಇಮ್ಮಿಡಿಯೇಟಾಗಿ ಯಾಕೆ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ರೆಸ್ಟ್ಲೆಸ್ ಆಗಬೇಡಿ. ಎರಡು ಕಾರ್ಡೂ ಹೀಲಿಂಗಿಗೆ ರಿಲೇಟ್ ಆಗಿರುವಂಥದ್ದು. ವಿ ಹ್ಯಾವ್ ಸ್ಟಾರ್. ಟವರ್ ಆದಮೇಲೆ ಸ್ಟಾರ್ ಬರೋದು, ವಿಚ್ ಮೀನ್ಸ್ ಇಟ್ಸ್ ಅ ಹೀಲಿಂಗ್, ಕಂಫರ್ಟಿಂಗ್ ಕಾರ್ಡ್. ಓಕೆ, ಎಲ್ಲ ಸಮಯದಲ್ಲೂ ಬ್ರೈಟ್ ಸನ್ಶೈನ್ ಇರಬೇಕಾಗಿಲ್ಲ. ಕೆಲವೊಂದು ಸಲ ಡಾರ್ಕ್ ನೈಟಲ್ಲಿ ಆ ಸ್ಟಾರ್ಸ್ನ ನೋಡೋದು ಸಮಾಧಾನ ತರುತ್ತೆ ಜೀವನಕ್ಕೆ. ಯಾವಾಗಲೂ ಹೀಗೆ ಆಗಬೇಕು ಅಂತಿಲ್ಲ. ಸಮ್ಟೈಮ್ಸ್ ಇಟ್ ಇಸ್ ಟೋಟಲಿ ಓಕೆ ಆ ಡಾರ್ಕ್ನೆಸ್ಸಲ್ಲಿ ಸ್ಲೋ ಆಗಿ ಸ್ಟಡಿಯಾಗಿ ಹೋಗೋದು, ಎಕ್ಸೈಟ್ಮೆಂಟ್ ಇಲ್ದಿರ ಆ ಫ್ಲ್ಯಾಟ್ ಲೈನಲ್ಲಿ ನಡೆಯೋದು. ಸಮ್ಟೈಮ್ಸ್ ಇಟ್ ಇಸ್ ಟೋಟಲಿ ಓಕೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಬ್ಯಾಲೆನ್ಸ್, don't overdo anything, ಆ್ಯಂಡ್ ಟೇಕ್ ಕೇರ್. ನಿಮ್ಮ ಫಿಸಿಕಲ್ ಬಾಡಿನ ಈ ಸಮಯದಲ್ಲಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು, ಸಮಾಧಾನವಾಗಿ ರಿಲ್ಯಾಕ್ಸ್ ಮಾಡೋದು, ಆ ಬ್ರೇಕ್ ತೊಗೊಳ್ಳೋದು. ಯಾಕೆಂದರೆ ಈ ಕಾರ್ಡು, ದಿಸ್ ಇಸ್ ದ ಕಾರ್ಡ್ ಆಫ್ ಪ್ರಾಮಿಸ್, ಗ್ರೂಪ್ ನಂಬರ್ 2. ಯಾಕೆ ಆ ಥರ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂತ ಗೊತ್ತಿಲ್ಲ. ಈ ಸಮಯದಲ್ಲಿ ಆ ಬ್ಲೂ, ಡಲ್ ಅಥವಾ ಕ್ಲಾರಿಟಿ ಇಲ್ಲದೆ ಇರೋವಂಥದ್ದು ಇರ್ಬೋದು. ಬಟ್ ಈ ಕಾರ್ಡ್, ದಿಸ್ ಇಸ್ ದ ಪ್ರಾಮಿಸ್ ಆಫ್ ನ್ಯೂ ಎನರ್ಜಿ. ದಿಸ್ ಇಸ್ ದ ಪ್ರಾಮಿಸ್. ಈ ಸ್ಲೋನೆಸ್ ಅಥವಾ ಈ ಇರಿಟೇಷನ್ ಅಥವಾ ಓವರ್ ಥಿಂಕಿಂಗ್ ಅಥವಾ ಓವರ್ ಇಂಡಲ್ಜೆನ್ಸ್ ಏನಿದೆ, ಅದನ್ನು ನೀವು ಓವರ್ಕಮ್ ಮಾಡಿ ಮತ್ತೆ ಯು ವಿಲ್ ಫೀಲ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ಆ ಕ್ಲಾರಿಟಿ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆವಾಗ ಯು ಕ್ಯಾನ್ ರಶ್ ಫಾರ್ವರ್ಡ್. ಯು ಕ್ಯಾನ್ ಲೈಕ್ ಆ ಲಯನ್ನು ಬೇಟೆಗೆ ಅಂಥ ಒಂದು ಕ್ಲಾರಿಟಿ ಇಟ್ಕೊಂಡು ಹೋಗುತ್ತಲ್ಲ, ಆ ಥರ ಯು ಕ್ಯಾನ್ ಜಸ್ಟ್ ರಶ್ ಆವಾಗ ನಿಮ್ಮ ಗೋಲ್ ಕಡೆಗೆ ಅಥವಾ ನಿಮ್ಮ ಇಂಟ್ರೆಸ್ಟ್ ಕಡೆಗೆ. ಬಟ್ ಆ್ಯಸ್ ಆಫ್ ನೌ ದಿಸ್ ಇಸ್ ನಾಟ್ ದ ಟೈಮ್ ರಶ್ ಮಾಡೋದಕ್ಕೆ. ದಿಸ್ ಇಸ್ ದ ಟೈಮ್ ಟು ಸ್ಲೋ ಡೌನ್. ದಿಸ್ ಇಸ್ ದ ಟೈಮ್ ಟು ಟೇಕ್ ಕೇರ್. ನಿಮ್ಮನ್ನು ನೀವು, ನಿಮ್ಮ ಹೆಲ್ತನ್ನು, ನಿಮ್ಮ ಮೆಂಟಲ್ ಹೆಲ್ತನ್ನು, ನಿಮ್ಮ ಫಿಸಿಕಲ್ ಹೆಲ್ತನ್ನು, ಸ್ವಲ್ಪ ನಿಮ್ಮ ಸೋಲ್ ನರಿಷ್ಮೆಂಟನ್ನು. ಸೊ ಟೇಕ್ ಅ ಬ್ರೇಕ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯಾಕೆಂದರೆ ಈ ಸಿಚುವೇಶನು ಇದು ಹೀಲ್ ಆಗುತ್ತೆ ಆ್ಯಂಡ್ ದೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ವಿ ಹ್ಯಾವ್ ಲವರ್ಸ್ ಕಾರ್ಡ್ ಇಲ್ಲಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಆಲ್ಸೋ ದ ಕಾರ್ಡ್ ಆಫ್ ಪ್ರಾಮಿಸ್. ಎಲ್ಲ ಸರಿ ಹೋಗುತ್ತೆ ಅಥವಾ ಎಲ್ಲನೂ ಬ್ಯಾಲೆನ್ಸಿಗೆ ಬರುತ್ತೆ, ಎಲ್ಲನೂ ಒಂದು ಹಂತಕ್ಕೆ ಸ್ಥಿಮಿತಕ್ಕೆ ಬರುತ್ತೆ, ಹಾರ್ಮನಿಗೆ ಬರುತ್ತೆ. ಬಟ್ ಈ ಸಮಯದಲ್ಲಿ ನಾವು ಗೊತ್ತಿಲ್ಲದೆ ತಪ್ಪಾಗಿ ದುಡುಕಿ ಮಾಡುವಂಥ ತಪ್ಪು ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗಬಾರ್ದು. ಈ ಎರಡು ಕಾರ್ಡೂ ಇಟ್ಸ್ ಅ ಪ್ರಾಮಿಸ್ ಆಫ್ ಬೆಟರ್ ಸಿಚುವೇಶನ್, ಕ್ಲಾರಿಟಿ, ಹಾರ್ಮನಿ, ಪೀಸ್, ಕಂಫರ್ಟ್, ಲವ್. ಅದು ಪ್ರತಿಯೊಂದೂ ಮತ್ತು ಮೂವಿಂಗ್ ಫಾರ್ವರ್ಡ್ ನಮ್ಮ ಗೋಲ್ ಡೈರೆಕ್ಷನಲ್ಲಿ ಆ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್, ಎವ್ರಿಥಿಂಗ್ ಇಸ್ ಪ್ರಾಮಿಸ್ಡ್. ಬಟ್ ಇಲ್ಲಿಂದ ಈ 3 ಕಾರ್ಡ್ಸಿಂದ ಮತ್ತೆ ಹಿಂಗೆ ಬರ್ತಾ ಇಲ್ಲಿಂದ ಇಟ್ ಸ್ಟಾರ್ಟ್ಸ್ ಹಿಯರ್. ಸೊ ಈ ಕ್ಲಾರಿಟಿಗೆ ಬರೋದು ಸ್ವಲ್ಪ ಟೈಮ್ ಆಗ್ಬೋದು, ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ಆ್ಯಸ್ ಆಫ್ ನೌ ಯು ಡೋಂಟ್ ಹ್ಯಾವ್ ಟು ವರಿ ಸೋ ಮಚ್. ಯಾವುದ್ರ ಬಗ್ಗೆನೂ ಅಷ್ಟೊಂದು ಆಲೋಚನೆ ಮಾಡಬೇಡಿ. ಗ್ರೂಪ್ ನಂಬರ್ 1ಗೂ ಅದೇ ಹೇಳಿದ್ದು, ಡೋಂಟ್ ವರಿ, ರಿಲ್ಯಾಕ್ಸ್ ಅಂತ ಹೇಳಿ. ದಿಸ್ ಈಸ್ ನಾಟ್ ಡೇಂಜರಸ್. ನೀವು ಇರುವಂಥ ಸಿಚುವೇಶನ್ನು ಅದು ಲೈಫ್ ಥ್ರೆಟ್ನಿಂಗ್ ಅಂತ ಅನ್ನಿಸ್ತಿರ್ಬೋದು, ಬಟ್ ಇಟ್ ಈಸ್ ನಾಟ್. ಅಂಥ ಒಂದು ನಾವು ಹೆದರ್ಕೊಳ್ತಾ ಇರೋ ಅಂಥ ಒಂದು ಅಥವಾ ನಾವು ರಿಯಾಕ್ಟ್ ಮಾಡ್ತಾ ಇರೋ ಅಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಆ ಥರ ಇದ್ರೂ ನಾವು ಸರಿಯಾಗಿ ಅದನ್ನು ಫೇಸ್ ಮಾಡ್ತಾ ಇಲ್ಲ. ಜಸ್ಟ್ ಟೇಕ್ ಅ ಬ್ರೇಕ್. ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದಾಗ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಆಲ್ ರೈಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೆನ್ ಯು ಹ್ಯಾವ್ 3 of Pentacles. That's beautiful.
ಅಗೇನ್ 3 ಆಫ್ ಪೆಂಟಿಕಲ್ಸ್ ಬಂದು ಎಲ್ಲರ ಜೊತೆ ಹೊಂದ್ಕೊಂಡು ಮತ್ತೆ ಸಿಚುವೇಶನ್ ಎಲ್ಲ ಹೀಲ್ ಆಗಿರೋದು, ಮತ್ತು ಹಾರ್ಮನಿ, ಅಗೇನ್ ಹಾರ್ಮನಿ, ಪಿರಮಿಡ್ ಥರ ಎಲ್ಲ ಬ್ಯಾಲೆನ್ಸಿಗೆ ಬರ್ತಾ ಇರೋವಂಥದ್ದು, ಲೈಫಲ್ಲಿ ಮತ್ತೆ ಬ್ಯಾಲೆನ್ಸ್ಡ್ ಆಗಿ ಇರೋವಂಥದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ದಿಸ್ ಆಪರ್ಚುನಿಟಿ ಅಥವಾ ಈ ಕ್ಲಾರಿಟಿ, ಮೊಮೆಂಟ್ ಆಫ್ ಕ್ಲಾರಿಟಿ. ನೈಟ್ ಆಫ್ ಕಪ್ಸ್ ಬಂದು ಮೊಮೆಂಟ್ ಆಫ್ ಕ್ಲಾರಿಟಿ, ಅಗೇನ್ ಲವ್ ಅಂಡರ್ಸ್ಟ್ಯಾಂಡಿಂಗ್, ಮತ್ತು ಪ್ರಾಬ್ಲಮ್ ಏನಾದರೂ ಆಗಿದ್ರೆ ಇಬ್ಬರ ಮಧ್ಯೆ, ಐ ಡೋಂಟ್ ನೋ ಏನಾಗ್ತಾ ಇದೆ ಅಂತ ಹೇಳಿ, ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಹಾರ್ಮನಿ, ಪೀಸ್ ರಿಲೇಷನ್ಶಿಪ್ಗಳಲ್ಲಿ ದೇರ್ ಇಸ್ ಲಾಡ್ ಆಫ್ ರಿಲೇಷನ್ಶಿಪ್ ಮೆಂಡಿಂಗ್. ಸೊ ದುಡುಕಿ ಯಾವುದೇ ನಿರ್ಧಾರಗಳು ತಗೊಳ್ದಿರಾ, ಅಥವಾ ನೀವು ತಗೊಳ್ತಾ ಇರೋಂಥ ನಿರ್ಧಾರ ನಿಮಗೆ ಕ್ಲಿಯರ್ ಆಗಿ 100% ರೆಡಿ ಆದಮೇಲೆ ಆ ನಿರ್ಧಾರಗಳು ಮಾಡಿ. ಡೋಂಟ್ ಡೂ ಎನಿಥಿಂಗ್ ಇನ್ ಅರ್ಜೆನ್ಸಿ, ಗೆಟ್ ಮೋರ್ ಇನ್ಫಾರ್ಮೇಷನ್, ಮೋರ್ ಕ್ಲಾರಿಟಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಜಡ್ಜ್ಮೆಂಟ್, ಲಾಸ್ಟ್ ಕಾರ್ಡು. ಸೊ ಈ ಕಾರ್ಡ್ ಬಂದು ಇಟ್ ಈಸ್ ಗಿವಿಂಗ್ ಮಿ ಲಾಟ್ ಆಫ್ ಈ ಗಾಡೆಸ್ ಎನರ್ಜಿ, ಕ್ವಾನಿನ್ ಎನರ್ಜಿ ಈಸ್ ಅಬೌಟ್ ಅಗೇನ್ ಸಾಫ್ಟ್ನೆಸ್, ಕ್ಲಾರಿಟಿ ಮತ್ತು ಹಾರ್ಟ್ ಸೆಂಟರ್ಡ್. ಆ್ಯಸ್ ಆಫ್ ನೌ ಆ ಹಾರ್ಟ್ ಸೆಂಟರ್ಡ್ ಎನರ್ಜಿನಲ್ಲಿಲ್ಲ, ಆ ರೆಸ್ಟ್ಲೆಸ್ನೆಸ್, ಟೆನ್ಷನಲ್ಲಿ ಮಾಡುವಂಥ ನಿರ್ಧಾರಗಳು ಯಾವತ್ತೂ ಲಾಂಗ್ ಟರ್ಮಲ್ಲಿ ಅದು ಕಂಫರ್ಟ್ನ ತರೋದಿಲ್ಲ. ವೇಟ್, ಆ ಹಾರ್ಟ್ ಸೆಂಟರ್ಡ್ ಎನರ್ಜಿಗೆ ಹೋದಾಗ ಕ್ಲಾರಿಟಿಯಿಂದ, ಸಂಯಮದಿಂದ, ಪೇಷನ್ಸಿಂದ ನಾವು ಆ್ಯಕ್ಷನ್ಸ್ನ ತೊಗೊಂಡಾಗ ಇಟ್ ವಿಲ್ ಗಿವ್ ಬೆಟರ್ ರಿಸಲ್ಟ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದ ಎಂಟೈರ್ ರೀಡಿಂಗ್ ಐ ಡೋಂಟ್ ನೋ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ, ಬಟ್ ಐ ಆಮ್ ಕ್ವೈಟ್ ಶ್ಯೂರ್ ಇದು ಸದ್ಯದ ಪರಿಸ್ಥಿತಿ. ದೊಡ್ಡ ಡಿಸಿಷನ್ಸ್ ಮಾಡುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ನೀವಿಲ್ಲ. ನಿಮಗೆ ಬೇಕಾಗಿರೋಂಥ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗು ಸ್ಲೋ ಆಗಿ ಬರುತ್ತೆ. ಟೇಕ್ ಥಿಂಗ್ಸ್ ಸ್ಲೋ. ಅಥವಾ ದೊಡ್ಡ ಡಿಸಿಷನ್ಸ್ ಇದ್ದರೆ ಇನ್ನು ಇನ್ಫಾರ್ಮೇಷನ್ ಮಿಸ್ ಮಾಡ್ತಾ ಇದ್ದೀರಾ, ಅಥವಾ ವೇಟ್ ಫಾರ್ ದ ಕ್ಲಾರಿಟಿ ಅಂತ ಹೇಳ್ತಾ ಇರೋದು. ಮತ್ತು ಸ್ಟಾರ್ಟಿಂಗಿಂದ ಹೇಳ್ತಾ ಇರೋಂಗೆ ಲೈಕ್ ಬ್ರಿಂಗ್ ಅ ಲಾಟ್ ಆಫ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ. ಯು ಮೇ ಬಿ ಓವರ್ ಡೂಯಿಂಗ್, ಓವರ್ ಗಿವಿಂಗ್, ಅಗತ್ಯಕ್ಕಿಂತ ನಿಮ್ಮ ಕೆಪಾಸಿಟಿಗೂ ಮೀರಿ ಮಾಡುವಂಥ ಪ್ರಯತ್ನ ಪಡ್ತಿದ್ರೆ ಸ್ಲೋ ಡೌನ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಅ ಬ್ರೇಕ್, ರಿಲ್ಯಾಕ್ಸ್. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಪ್ರಾಪರಾಗಿ ರಿಯಲಿಸ್ಟಿಕ್ ಆಗಿ ಪ್ಲ್ಯಾನ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡಿ. ಯು ಆರ್ ಗೋಯಿಂಗ್ ಟು ಬಿ ಆಲ್ ರೈಟ್. ಆ್ಯಂಡ್ ಆಲ್ಸೋ 2 ಕಾರ್ಡು ಇಟ್ಸ್ ಅ ಪ್ರಾಮಿಸ್ ಆಫ್ ಕ್ಲಾರಿಟಿ ಮತ್ತು ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಆ್ಯಂಡ್ ಫುಲ್ ಫ್ಲೆಜ್ಡಲ್ಲಿ ಮುಂದೆ ಹೋಗೋದು ಟುವರ್ಡ್ಸ್ ಯುವರ್ ಗೋಲ್, ಟುವರ್ಡ್ಸ್ ಯುವರ್ ಸಕ್ಸಸ್. ಬಟ್ ಆ್ಯಸ್ ಆಫ್ ನೌ ಟೇಕ್ ಇಟ್ ಸ್ಲೋ. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಹೆಲ್ಪ್ ಮಾಡ್ತು ಅಂತ ಅಂದ್ಕೊಳ್ತೀನಿ ನಿಮಗೆ. ನಿಮ್ಗೆ ಇಷ್ಟ ಇದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಟೇಕ್ ಇಟ್ ಸ್ಲೋ ಅಂತ ಹೇಳಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ರೈಟ್. ಸೊ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.